ಪ್ರೀತಿಸಲಾರದ ನಿಮಿಷಗಳು ಮನವ ತುಂಬಿ ಭಾರವಾಗಿದೆ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು ಮನವ ತುಂಬಿ ಭಾರವಾಗಿದೆ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ಕರುಣಿಸಿ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ಕರುಣಿಸಿ. ನಂಬಿದವರ ದ್ರೋಹಗಳು, ಬೆನ್ನಲ್ಲೇ ಇರಿದ ಗಾಯಗಳು, ಕ್ಷಮಿಸಲಾರದೆ ಮನವು ಕೂಗಿದೆ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ಕರುಣಿಸಿ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ಕರುಣಿಸಿ. ಹೃದಯ ಚುಚ್ಚುವ ಮಾತುಗಳು, ಮಾಡದ ತಪ್ಪಿಗೆ ಶಿಕ್ಷೆಗಳು. ಹೃದಯ ಚುಚ್ಚುವ ಮಾತುಗಳು, ಮಾಡದ ತಪ್ಪಿಗೆ ಶಿಕ್ಷೆಗಳು. ಸಹಿಸಲಾರದೆ ಮನವು ನೊಂದಿದೆ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಕ್ಷಮಿಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು ಮನವ ತುಂಬಿ ಭಾರವಾಗಿದೆ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಬೆಳೆಸಿದ ನನ್ನ ಮಿತ್ರರಿಂದ ನನ್ನನ್ನು ತುಳಿದು ಹೋದರೆಂದು, ಬೆಳೆಸಿದೆ ನನ್ನ ಮಿತ್ರರಿಂದ ನನ್ನ
ಆಸೆಯಿಂದ ಮನವು ಅಳುತ್ತಿದ ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಸಲಾರದ ನೋವುಗಳು, ಪ್ರೀತಿಸಲಾರದ ನಿಮಿಷಗಳು ಮನವ ತುಂಬಿ ಭಾರವಾಗಿದೆ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಯೇಸುವೆ ನಿನ್ನ ಪ್ರೇಮ ತುಂಬಿ ಕ್ಷಮೆಯ ನೀಡಲು ಶಕ್ತಿ ನೀಡಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಆತ್ಮರಾದ ದೇವರೇ ಅಗ್ನಿ ಸುರಿಸು. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಆತ್ಮರಾದ ದೇವರೇ ಅಗ್ನಿ ಸುರಿಸು. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಆತ್ಮರಾದ ದೇವರೇ ಅಗ್ನಿ ಸಳಿಸು. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಮುಳ್ಳುಗಳು ಮುಳ್ಪೊದೆಗಳು ಎಲ್ಲ ಅಗ್ನಿಯಲ್ಲಿ ಉರಿಯುವುದು. ಮುಳ್ಳುಗಳು ಮುಳ್ಪೊದೆಗಳು ಎಲ್ಲ ಅಗ್ನಿಯಲ್ಲಿ ಉರಿಯುವುದು. ನುಡಿದ ಹಾಗೆ ಅಗ್ನಿಯು ಇಳಿದು ಪರಿಶುದ್ಧಿ ನೀಡೆಮಗೆ. ನುಡಿದ ಹಾಗೆ ಅಗ್ನಿಯು ಇಳಿಸಿ ಪರಿಶುದ್ಧಿ ನೀಡೆಮಗೆ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸಳಿಸು, ಆತ್ಮರಾದ ದೇವರೇ ಅಗ್ನಿ ಕಳಿಸು. ಲೋಕವು ತುಂಬ ಪಾಪಗಳಿಂದ ದೋಷವು ತುಂಬುತ್ತಿದೆ. ಲೋಕವು ತುಂಬ ಪಾಪಗಳಿಂದ ದೋಷವು ತುಂಬುತ್ತಿದೆ. ಮಾನವ
ವಿನಾಶವೆಂಬ ನೆರಳಲಿ ಬಾಳುತ್ತಿದೆ. ಮಾನವರೆಲ್ಲ ವಿನಾಶವೆಂಬ ನೆರಳಲಿ ಬಾಳುತ್ತಿದೆ. ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಲೋಕದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಕಳಿಸು. ಆತ್ಮರಾದ ದೇವರೇ ಅಗ್ನಿ ಸುರಿಸು, ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಕುಳಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು. ಆತ್ಮರಾದ ದೇವರೇ ಅಗ್ನಿ ಕಳಿಸು. ಆತ್ಮರೇ ಅಗ್ನಿಯಾಗಿ ತುಂಬಿರಿ, ಆತ್ಮರೇ ಅಗ್ನಿಯಾಗಿ ತುಂಬಿರಿ. ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು. ಆತ್ಮರಾದ ದೇವರೇ ಅಗ್ನಿ ಸುರಿಸು, ಆತ್ಮರಾದ ದೇವರೇ ಅಗ್ನಿ ಸುರಿಸು, ಆತ್ಮರಾದ ದೇವರೇ ಅಗ್ನಿ ಸುರಿಸು. ಹಾಲೆಲೂಯ 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 ಹಾಲೆಲೂಯ. ಯೇಸುವೇ ಆರಾಧನೆ 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 ಆರಾಧನೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 18 ವಾಕ್ಯಗಳು 21ರಿಂದ 35. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 770 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿಕಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಹಿಸುಕಿದ. ಆಗ ಆ ಜೊತೆಗಾರ, ಸ್ವಲ್ಪ ಸೈರಿಸಿಕೋ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇವೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದುದೆಲ್ಲವನ್ನು ವರದಿ ಮಾಡಿದರು. ರಾಜನು ಅವನನ್ನು ಕರೆಯಿಸಿ, ಎಲ್ಲೋ ನೀಚ, ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ.
ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತು ಅಲ್ಲವೇ? ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತು ಅಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದ ಲಾರ್ಡ್. ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಮ್ಮೆಲ್ಲರನ್ನು ಪ್ರೀತಿಸ್ತಾರ ಇಲ್ವಾ? ನಂಬ್ತೀರಾ? ನಂಬಿದವರು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಶುಭ ಸಂದೇಶದಲ್ಲಿ ತಮ್ಮ ಬೋಧನೆಯನ್ನು ಬೋಧಿಸುವಾಗ ಅನೇಕ ಸಾಮತಿಗಳನ್ನು ಹೇಳ್ತಾರೆ, ಪ್ಯಾರಬಲ್ಸ್. ಅನೇಕ ಅದ್ಭುತಗಳನ್ನು ಕೂಡ ಅವರು ಮಾಡಿದ್ದು ನಾವು ಬೈಬಲಲ್ಲಿ ನೋಡ್ತೀವಿ. 38 ವರ್ಷ ಕುರಿ ಬಾಗಿಲಿನ ಬಳಿ, 12 ವರ್ಷದ ರಕ್ತಸ್ರಾವದ ಸ್ತ್ರೀ, ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯ 1-14, ಅಥವಾ ಲೂಕನ ಶುಭ ಸಂದೇಶ 8ನೇ ಅಧ್ಯಾಯ ನಾವು ಅಲ್ಲಿ ಓದ್ತೀವಿ 40-52. ಹಾಗೆಯೇ ಮತ್ತಾಯ 8:1-11. ಅನೇಕ ಸಾಮತಿಗಳು. ಯೋಹಾನ 11ನೇ ಅಧ್ಯಾಯ ಅಲ್ಲಿ ಒಬ್ಬ ಕುಷ್ಠರೋಗಿಗೆ ಸೌಖ್ಯ ಕೊಡ್ತಾರೆ, 11ನೇ ಅಧ್ಯಾಯ ಲಾಸರನಿಗೆ ಸೌಖ್ಯ ಕೊಡ್ತಾರೆ. ಅಂದರೆ ಪ್ರತಿಯೊಂದು ಸಾಮತಿ ಯೇಸು ಹೇಳಿದ ಮೇಲೆ, ಪ್ರತಿಯೊಂದು ಅದ್ಭುತ ಮಾಡಿದ ಮೇಲೆ ಕೊನೆಗೊಂದು ಮಾತು ನಮ್ಮ ಹೃದಯಕ್ಕೆ ನಾಟುವಂತೆ ಹೇಳ್ತಾರೆ. ಇವತ್ತು ನೀವು ನೋಡಿದರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಸಾಮತಿ ಒಬ್ಬ ಸಾವಿರಾರು ದುಡ್ಡು ಕೊಡಬೇಕಾಗಿತ್ತು, ಇನ್ನೊಬ್ಬ ಅಲ್ಪ ದುಡ್ಡು ಕೊಡಬೇಕಾಗಿತ್ತು. ಸಾವಿರಾರು ದುಡ್ಡು ಕೊಡಬೇಕಾದವನಿಗೆ ರಾಜ ಮನ್ನಿಸ್ತಾನೆ, ಅವನು ಹೊರಗಡೆ ಬಂದಾಗ ತನಗೆ ಅಲ್ಪ ಕೊಡುವವನನ್ನು ಆತ ಮನ್ನಿಸೋಲ್ಲ. ಅಂದರೆ ಯಾರೋ ಕುರಿತು ಹೇಳ್ತಾ ಇದ್ದಾರೆ? ನಮ್ಮ ಕುರಿತು ಹೇಳ್ತಾ ಇದ್ದಾರೆ. ದೇವರು ನಮ್ಮ ಅಷ್ಟು ಪಾಪಗಳನ್ನು ಮನ್ನಿಸ್ತಾರೆ, ನಾವು ಉಳಿದವರ ಪಾಪಗಳನ್ನು ಮನ್ನಿಸೋಲ್ಲ. ಆವಾಗ ಏನಾಗುತ್ತೆ ಎಂಬುದಾಗಿ ಈ ಸಾಮರ್ಥ್ಯ. ಅದಕ್ಕೆ ಕೊನೆಯ ವಾಕ್ಯ ಮತ್ತಾಯ 18:35 ನಾವು ಓದಿದ್ದು ಅಲ್ವಾ? ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸೋದರನನ್ನು, ಸೋದರಿಯನ್ನು, ಅತ್ತೆಯನ್ನು, ಮಾವನನ್ನು, ತಂದೆಯನ್ನು, ತಾಯಿಯನ್ನು, ಅಣ್ಣನನ್ನು, ಅಕ್ಕನನ್ನು, ತಂಗಿಯನ್ನು, ತಮ್ಮನನ್ನು, ಸ್ನೇಹಿತನನ್ನು, ಅಂದರೆ ಎಲ್ಲರನ್ನೂ ಹೇಗೆ ಕ್ಷಮಿಸಬೇಕು? ಮನಪೂರ್ವಕವಾಗಿ ಕ್ಷಮಿಸಬೇಕು. ಹೇಗೆ ಕ್ಷಮಿಸಬೇಕು ನೋಡಿ. ಯೇಸು ಸ್ವಾಮಿ 38 ವರ್ಷ ಕುರಿ ಬಾಗಿಲಿನ ಬಳಿ ಇದ್ದ ಆತನನ್ನು ಸೌಖ್ಯ ಪಡಿಸ್ತಾರೆ. ಯೋಹಾನ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ನೋಡು, ಈಗ ನೀನು ಗುಣ ಹೊಂದಿರುವೆ, ಇನ್ನು ಮುಂದೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ದಾರುಣವಾದೀತು. ಎಚ್ಚರಿಕೆ. ಅಂದರೆ ಆ ಸಾಮರ್ಥ್ಯ ಉದ್ದೇಶ, ಪಾಪ ಮನ್ನಿಸಲ್ಪಟ್ಟಿದೆ, ನಿನಗೆ ಸೌಖ್ಯ ಸಿಕ್ಕಿದೆ, ಮತ್ತೆ ತಪ್ಪು ಪಾಪ ಮಾಡಬೇಡ. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ 2ನೇ ಅಧ್ಯಾಯ ಮಾರ್ಕನ ಶುಭ ಸಂದೇಶ 1-11 ನೀವು ಓದುವಾಗ 4 ಮಂದಿ ಪಾರ್ಶ್ವವಾಯು ರೋಗಿಯನ್ನು ಹೊತ್ಕೊಂಡು ಬರ್ತಾರೆ ಅಲ್ವಾ? ಯೇಸು ಸ್ವಾಮಿ ಸ್ಥಳ ಇರೋಲ್ಲ, ಮನೆ ಚಾವಡಿಯಿಂದ ಅಲ್ಲಿ ತೂತ ಮಾಡಿ ಅವನನ್ನು ಇಳಿಸ್ತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲಾಗಿವೆ. ಯೇಸುವಿಗೆ ಗೊತ್ತು, ಯಾಕೆಂದರೆ ಕ್ಷಮೆ ದೇವರಿಂದ ಮಾತ್ರ ಕೊಡಲು ಸಾಧ್ಯ. ಕ್ಷಮಿಸಿದಾಗ ಕ್ಷೇಮ. ಹೇಳಿ ನೋಡೋಣ, ಗಟ್ಟಿಯಾಗಿ ಹೇಳಿ ನೋಡೋಣ. ಕ್ಷಮಿಸಿದಾಗ ಕ್ಷೇಮ ಅಂದರೆ ನಾವು ವೆನ್ ವಿ ಫರ್ಗಿವ್ ವಿ ಆರ್ ಹೀಲ್ಡ್. ಆರಾಧನೆಗಳು ನಾವು ಮಾಡ್ತೀವಿ, ಹಾಡುಗಳನ್ನು ಹಾಡ್ತೀವಿ, ಎಲ್ಲ ಮೂಲ ಕ್ಷಮೆ.
ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನನ್ನು ಸಹೋದರಿಯನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಹೃದಯದಿಂದ ಕ್ಷಮಿಸಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಯೆರೆಮೀಯ ಪ್ರವಾದಿ 17ನೇ ಅಧ್ಯಾಯ ವಾಕ್ಯ 9 ಹೇಳ್ತಾ ಇದ್ದಾನೆ. ಯಾರಾದರೂ ಓದ್ತೀರಾ? ಯೆರೆಮೀಯ ಪ್ರವಾದಿ 17ನೇ ಅಧ್ಯಾಯ ವಾಕ್ಯ 9, ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ನಾನು ಸರ್ವೇಶ್ವರ ಅಂತರಿಂದ್ರಿಯಗಳ ಪರಿಶೀಲಕ ಪರಿಶೋಧಕ, ನನಗೆ ಮುಚ್ಚುಮರೆಯಾದುದು ಯಾವುದೂ ಇಲ್ಲ. ಪ್ರೈಸ್ ದ ಲಾರ್ಡ್. ಬಲಗೈಯನ್ನು ಮೇಲೆತ್ತಿ ಹೇಳಿ, ಮಾನವ ಹೃದಯ ಎಲ್ಲಕ್ಕಿಂತ ವಂಚಕ, ಅದಕ್ಕೆ ಅಂಟಿದೆ ಗುಣವಾಗದ ರೋಗ. ನಾನು ಸರ್ವೇಶ್ವರ ಅಂತರಿಂದ್ರಿಯಗಳ ಪರಿಶೀಲಕ ಪರಿಶೋಧಕ, ನನಗೆ ಮುಚ್ಚುಮರೆಯಾದುದು ಯಾವುದೂ ಇಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿ, ನಾವು ಒಬ್ಬ ಮನುಷ್ಯನನ್ನು ಬಾಹ್ಯವಾಗಿ ನೋಡಬಹುದು ಅಲ್ವಾ? ಫಾದರ್ ಫ್ರ್ಯಾಂಕ್ಲಿನ್ ಹೇಗಿದ್ದಾರೆ, ಅವನು ಬಿಳಿ ಬಟ್ಟೆ ಹಾಕಿದ್ದಾರೆ, ಸ್ವಲ್ಪ ಕೂದಲು ಬಾಚಿದ್ದಾರೆ, ಪರ್ಸನಾಲಿಟಿ ಹೇಗಿದೆ, ಆದರೆ ಪರಿಸ್ಥಿತಿ ಮಾತ್ರ ದೇವರಿಗೆ ಗೊತ್ತು. ಪ್ರೈಸ್ ದ ಲಾರ್ಡ್. ನಾವು ಪರ್ಸನಾಲಿಟಿ ನೋಡ್ತೀವಿ ಅಲ್ವಾ, ಎತ್ತರ, ಅಂದ, ಚಂದ, ಓ ಅಯ್ಯೋ. ಆದರೆ ಪರಿಸ್ಥಿತಿ ಕೆಲವು ಸರಿ ಹೊರಗೆ ತಳಕು, ಒಳಗೆ ಕೊಳಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಬಟ್ಟೆ ಕೊಳಕಾದರೆ ವಾಷಿಂಗ್ ಮಿಷನಲ್ಲಿ ಹಾಕ್ತೀವಿ, ಹೌದವಾ? ನಮ್ಮ ಲೈಫ್ ಕೊಳಕಾದರೆ ರಿಟ್ರೀಟಿಗೆ ಬರ್ತೀವಿ. ರಿಟ್ರೀಟ್ ಒಂದು ವಾಷಿಂಗ್ ಮಿಷನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಅದಕ್ಕೆ ದೇವರು ಮನುಷ್ಯನ ಮುಖ ನೋಡಿ ಮಣೆ ಹಾಕುವುದಿಲ್ಲ. ಗಾಡ್ ನೆವರ್ ಲುಕ್ಸ್ ಎಟ್ ದ ಫೇಸ್, ಗಾಡ್ ಲುಕ್ಸ್ ಎಟ್ ದ ಹಾರ್ಟ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮ ಹೃದಯವನ್ನು ನೋಡ್ತಾರೆ. ಅದಕ್ಕಾಗಿ ಕೆಲವರು ಕೇವಲ ಬಾಹ್ಯ ಸೌಂದರ್ಯಕ್ಕಾಗಿ ಮಾತ್ರ ತವಕ ಪಡ್ತಾ ಇರ್ತಾರೆ. ತಪ್ಪು. ಯಾಕೆಂದರೆ ದೇವರು ತಮ್ಮ ಪ್ರತಿರೂಪದಲ್ಲಿ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ್ದಾರೆ. ನನ್ನ ಹಾಗೆ ನಿನ್ನ ಹಾಗೆ ಬೇರೆ ಯಾರನ್ನೂ ಸೃಷ್ಟಿ ಮಾಡಿಲ್ಲ. ಏಕೆಂದರೆ ಆ ಸೃಷ್ಟಿ ಮಾಡಿದ ದೇವರು ನನ್ನನ್ನು ಪ್ರೀತಿಸ್ತಾರೆ. ಅದಕ್ಕೆ ನನ್ನಲ್ಲಿ ಯಾವ ಕೀಳರಿಮೆಯೂ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್. ಕೆಲವರಿಗೆ ಇದಿರುತ್ತೆ, ನಾನು ದಪ್ಪಾಗಿದ್ದೀನಿ, ನಾನು ಸಣ್ಣಗಿದ್ದೀನಿ, ನಾನು ಉದ್ದ ಇದ್ದೀನಿ, ನಾನು ಗಿಡ್ಡ ಇದ್ದೀನಿ, ನಾನು ಕಪ್ಪಗಿದ್ದೀನಿ. ನಿನ್ನ ಹಾಗೆ ಬೇರೆ ಅವರು ಯಾರೂ ಇಲ್ಲ. ಪ್ರೈಸ್ ದ ಲಾರ್ಡ್. ಅದು ಯೋಚನೆ ಮಾಡು. ನಿನ್ನ ಕಲರ್, ನಿನ್ನ ದಪ್ಪ, ನಿನ್ನ ಎತ್ತರ, ನಿನ್ನ ಸಣ್ಣತನ, ಅದೆಲ್ಲ ಸಣಕಲು ನಿನ್ನನ್ನು ಸ್ವರ್ಗಕ್ಕೆ ಕೊಂಡೋಗಲ್ಲ. ಅದೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಪ್ರೈಸ್ ದ ಲಾರ್ಡ್. ನಿನ್ನ ಒಳ್ಳೆಯ ಹೃದಯ ನಿನ್ನನ್ನು ಸ್ವರ್ಗಕ್ಕೆ ಕೊಂಡೋಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ. ಅದಕ್ಕೆ ಈ ಒಂದು ಕುಟುಂಬೋತ್ಸವ ಹೃದಯ ಪರಿವರ್ತನೆಯ ಉತ್ಸವ, ಕ್ಷಮೆಯ ಉತ್ಸವ, ಪ್ರೀತಿಯ ಉತ್ಸವ, ಪ್ರಾರ್ಥನೆಯ ಉತ್ಸವ. ಪ್ರೈಸ್ ದ ಲಾರ್ಡ್. ಅದನ್ನು ನಾವು ಪಡೆಯಬೇಕು. ಆವಾಗ ನಾವು ಆಶೀರ್ವಾದ ಹೊಂದ್ತೇವೆ. ಅದಕ್ಕಾಗಿ ತುಂಬ ಮಂದಿ ಹೇಳುವುದಿದೆ, ಫಾದರ್ ನಾನು ಕ್ಷಮಿಸುತ್ತೇನೆ ಆದರೆ ಮರೆಯಲಾಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ನಾನು ಕ್ಷಮಿಸುತ್ತೇನೆ, ಐ ಕ್ಯಾನ್ ಫಾರ್ಗಿವ್ ಬಟ್ ಐ ಕಾಂಟ್ ಫಾರ್ಗೆಟ್. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸಾಯುವಾಗ ಹೇಳಿದ್ರ, ಮಕ್ಕಳೇ ನಾನು ಕ್ಷಮಿಸ್ತೀನಿ ಆದರೆ ಮರೆಯುವುದಿಲ್ಲ ಅಂತ ಹೇಳಿದ್ರ? ಯೇಸು ಏನು ಹೇಳಿದರು? ಪಿತನೇ ಅವರೇನು ಮಾಡುತ್ತಾರೆ ಅವರು ಅರಿಯರು, ಅವರನ್ನು ಕ್ಷಮಿಸಿರಿ. ಪಕ್ಕದಲ್ಲಿರುವ ಕಳ್ಳ ಹೇಳಿದ, ನೀನು ದೇವಪುತ್ರ, ನಿನ್ನನ್ನೇ ನೀನು ರಕ್ಷಿಸಿಕೋ, ನೀನು ದೇವಪುತ್ರನ ರಕ್ಷಿಸಿ ನಮ್ಮನ್ನು ರಕ್ಷಿಸು. ಇನ್ನೊಬ್ಬ ಕಳ್ಳ ಏನು ಹೇಳಿದ? ನಿನಗೆ ದೇವರ ಭಯ ಬೇಡವಾ? ನಾವು ತಪ್ಪು ಮಾಡಿದ್ದು ಸಹಜ, ನಮಗೆ ಶಿಕ್ಷೆ ಸಿಕ್ಕಿದ್ದು ಸಹಜ, ಈತ ಒಂದು ತಪ್ಪು ಮಾಡಲಿ. ನೋಡಿ, ಶಿಲುಬೆ ಮೇಲೆ ಆತ ಯೇಸುವನ್ನು ಓದಿದ. ಈ ರೆಡ್ ಜೀಸಸ್ ಆನ್ ದ ಕ್ರಾಸ್. ಯೇಸುವಿನ ಪ್ರಸನ್ನತೆಯನ್ನು ಆತ ಕಂಡ. ಆತನಿಗೆ ಅರಿವಾಯಿತು. ಯೇಸುವಿನ ಪಕ್ಕದಲ್ಲಿರುವ ಯೇಸುವಿನ ಪ್ರಸನ್ನತೆ ಸ್ವೀಕರಿಸಿದಾಗ ತನ್ನ ಬಲಹೀನತೆ ಆತ ಒಪ್ಕೊಂಡ. ಆತ ಯೇಸುವಿನ ಹತ್ರ ಕ್ಷಮೆ ಯಾಚಿಸಿದ. ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ನೀವು ನಿಮ್ಮ ಪರಂಧಾಮದಲ್ಲಿ ನೆನೆಸಿ ಅಷ್ಟೇ ಬೇಡದ. ಅವನು ಬೇಡಿದ್ದು ಸಾಕು. ಯೇಸು ಏನು ಹೇಳಿದರು? ಇಂದೇ ಈ ಕ್ಷಣವೇ ನೀನು ನನ್ನೊಡನೆ ಪರಂಧಾಮದಲ್ಲಿರ್ತೀಯ.
ಯೇಸು ಹೇಳಿದ್ರ, ನೀನು ಏನು ಮಾಡಿದ್ಯಾ? ಪಟ್ಟಿ ಮಾಡಿದ್ರ? ಯಾವ ಪಾಪ ಮಾಡಿದ್ಯಾ? ಕ್ಷಮೆ. ಎಲ್ಲೇ ಇಲ್ಲದ ಪ್ರೀತಿ, ಎಲ್ಲೇ ಇಲ್ಲದ ಕ್ಷಮೆ. ಪ್ರೈಸ್ ದ ಲಾರ್ಡ್. ನಾವು ಇವತ್ತು ಬದುಕುಳಿದಿದ್ದೀವಿ ಅಂದರೆ ಯೇಸು ಕ್ಷಮಿಸಿದ್ದು ಶಿಲುಬೆಯಿಂದ ನನ್ನನ್ನು ನಿಮ್ಮನ್ನು ಕ್ಷಮಿಸಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ಕೀರ್ತನೆ 147 ವಾಕ್ಯ 3 ಹೇಳುತ್ತೆ. ಕೀರ್ತನೆ 147 ವಾಕ್ಯ 3 ಬಹಳ ಇಂಪಾರ್ಟೆಂಟ್ ವಾಕ್ಯ. ಇದನ್ನು ನೀವು ಹಿಡ್ಕೊಳ್ಬೇಕು, ಯಾಕಂದರೆ ಧ್ಯಾನ ಕೂಟದಲ್ಲಿ ನಿಮಗೆ ಸೌಖ್ಯ ಕೊಡುವ ವಾಕ್ಯ. ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನು. ಹೇಳಿ, ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ಆಂಗ್ಲ ಭಾಷೆಯಲ್ಲಿ ಹೀಗೆ ಹೇಳ್ತಾರೆ, ಈ ಹೀಲ್ಸ್ ದ ಬ್ರೋಕನ್ ಹಾರ್ಟೆಡ್. ಬ್ರೋಕನ್ನೆಸ್ ಅಂದರೆ ಒಡೆದೋಗಿದ್ದೆ ಮನಸ್ಸು, ಸಮಾಧಾನ ಇಲ್ಲ, ದ್ವೇಷ, ಹಗೆತನ, ಮತ್ಸರ, ಅಸೂಯೆ, ಹೊಟ್ಟೆ ಕಿಚ್ಚು ಇದೆಲ್ಲ ತುಂಬೋಗಿದೆ. ವಾಸಿ ಮಾಡುವನು ಮುರಿದ ಮನಸ್ಸುಳ್ಳವರನು, ಕಟ್ಟಿ ಗುಣಪಡಿಸುವನು ಅವರ ಗಾಯಗಳನ್ನು. ಆತನ ಗಾಯಗಳಿಂದ ನಮಗೆ ಸೌಖ್ಯವಾಯಿತು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಅದಕ್ಕಾಗಿ ಇವತ್ತು ದೇವರು ನಮಗೆ ಸೌಖ್ಯ ಮಾಡ್ತಾರೆ. ನಮ್ಮ ಮನಸ್ಸಿನೊಳಗಡೆ ಕ್ಷಮಿಸಲಾರದ ನೋವುಗಳು, ಅದು ವಾಸಿಯಾಗದ ರೋಗಗಳು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ನೋಡಿ, ದ್ವೇಷ ಬಾಳಿಗೆ ವಿಷ. ದ್ವೇಷ ನಮ್ಮನ್ನು ಕೊಲ್ಲುತ್ತೆ ಪ್ರತಿ ನಿಮಿಷ ನಿಮಿಷ. ದ್ವೇಷ ಇದ್ದವನ ಬಾಳು ಹಾಳು, ದ್ವೇಷ ಇದ್ದವನ ಜೀವನ ಪರ್ಯಂತ ಗೋಳು. ಅದಕ್ಕಾಗಿ ದ್ವೇಷದಿಂದ ನಾವು ಏನೂ ಸಾಧಿಸಲಾಗುವುದಿಲ್ಲ. ಪ್ರೈಸ್ ದ ಲಾರ್ಡ್. ಕ್ಷಮಿಸಲಾರದ ಮನಸ್ಸು ವಾಸಿಯಾಗದ ರೋಗ. ಇವತ್ತು ಇನ್ನೂ ಅನೇಕ ಸೆಷನ್ಗಳು ಇಲ್ಲಿವೆ. ನಿಮಗೆ ಇನ್ನರ್ ಹೀಲಿಂಗ್, ಫಿಸಿಕಲ್ ಹೀಲಿಂಗ್, ದೈಹಿಕ ಆರೋಗ್ಯದ ಆರಾಧನೆ ಇದೆ, ಆಂತರಿಕ ಸೌಖ್ಯದ ಇನ್ನು ಕೊನೆಯ ದಿನ ಶಿರದ ಮೇಲೆ ಕರಗಳನ್ನಿಟ್ಟು ಅಭಿಷೇಕ ಪ್ರಾರ್ಥನೆ. ಈ ಧ್ಯಾನ ಕೂಟದ ಉದ್ದೇಶ 3. ಒಂದು, ನಿಮಗೆ ಬಿಡುಗಡೆ ಸಿಗುತ್ತೆ. ಇನ್ನೊಂದು, ನಿಮಗೆ ಸೌಖ್ಯ ಸಿಗುತ್ತೆ. ಮೂರನೆಯದು, ನಿಮಗೆ ಅಭಿಷೇಕ ಸಿಗುತ್ತೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ಮೊಟ್ಟ ಮೊದಲನೇದಾಗಿ ನಮಗೆ ಕ್ಷಮೆ. ಅದು ಎಲ್ಲಿ ದೊರಕುತ್ತೆ? ಯಾವ ಮಾರ್ಕೆಟಲ್ಲಿ ದೊರಕುತ್ತೆ? ನಿಮಗೆ ಬ್ರೇಕ್ ಇರುವಾಗ ಅಲ್ಲಿ ಸ್ವಲ್ಪ ಐಸ್ ಕ್ರೀಮು, ಕಾಫಿ ಅಥವಾ ಶಾಪ್ ಇದೆ, ನೋಡಿದ್ದೀರಲ್ಲ, ಹೋಗಿದ್ದೀರಲ್ಲ? ಹೋಗಿಲ್ವಾ? ಹೋಗಿದ್ದೀರಿ. ಅಲ್ಲಿ ಹೋಗಿ ಸ್ವಲ್ಪ ನನಗೆ ಒಂದು 200 ರೂಪಾಯಿದು ಕ್ಷಮೆ ಕೊಡಿ ಅಂದರೆ ಸಿಗುತ್ತಾ? ಅವರು ಪ್ಯಾಕೆಟಲ್ಲಿ ಪ್ಯಾಕ್ ಮಾಡಿ ತೂಕ ಮಾಡಿ ಕೊಡ್ತೀರಾ 2 kg ಕ್ಷಮೆ? ಇಲ್ಲ. ಅವರು ನಿಮಗೆ ಬಾಳೆಹಣ್ಣು, ಕೇರಳ ಬಾಳೆಹಣ್ಣು ಬೇಕಾದರೆ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಜಬಸರ ಬೇಕಾದರೆ ಕೊಡ್ತಾರೆ. ಅಲ್ಲಿ ಜಬಸರ ಇದೆ, ನಾನು ನೋಡಿದೆ. ನೀರಿನ ಬಾಟ್ಲು ಬೇಕಾದರೆ ಕೊಡ್ತಾರೆ. ಮಕ್ಕಳಿದ್ದಾರೆ, ಐಸ್ ಕ್ರೀಮ್ ತಿಂತಾರೆ. ಅದರಲ್ಲಿ ಪಾಪ ಕ್ಷಮೆ ಆಗುತ್ತಾ? ಇಲ್ಲ. ಅದರಲ್ಲಿ ಹೊಟ್ಟೆಗೆ ಸಮಾಧಾನ ಆಗುತ್ತೆ ಅಷ್ಟೇ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ನೋಡಿ, ಕ್ಷಮೆ ಯಾವ ಮಾರ್ಕೆಟಲ್ಲೂ ಸಿಗೋದಿಲ್ಲ, ಯಾವ ಊರಿನಲ್ಲೂ ಸಿಗುವುದಿಲ್ಲ. ಕ್ಷಮೆ ನಮಗೆ ಸಿಗುವುದು ಯೇಸುವಿನಲ್ಲಿ ಮಾತ್ರ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಇನ್ನು ಕೆಲವರಿದ್ದಾರೆ, ಅವರ ಒಳಗಡೆ ಒಂದು ಪ್ರತೀಕಾರ ದಾಹ. ಯಾವ ದಾಹ? ಪ್ರತೀಕಾರ. ಪ್ರತೀಕಾರ ಅಂದರೆ ಏನು? ರಿವೆಂಜ್. ತುಂಬ ಮಂದಿ ರಿವೆಂಜ್. ಈಗ ಮೊನ್ನೆ ಕೊಲೆಗಳೆಲ್ಲ ನಡೀತಾ ನೋಡ್ತಾ ಇದ್ದೀರಲ್ಲ ನೀವು, ಕೊಲೆಗಳು. ಈಗ ಅಲ್ಲಿ ಪಾಲ್ಗಾಮಲ್ಲಿ ನಡೀತು. ಏನು? ರಿವೆಂಜ್. ಆ ಉಗ್ರಗಾಮಿತನ, ಭಯೋತ್ಪಾದನೆ, ಅಥವಾ 2 ಗುಂಪುಗಳ ಗ್ಯಾಂಗ್ ವಾರ್, ಅವರ ಮೇಲೆ ಈ ಜಾತಿ ಆ ಜಾತಿ ಆ ಧರ್ಮ. ಕೊನೆಗೆ ಏನಾಗುತ್ತೆ? ಸಾವುಗಳು ಉಂಟಾಗುತ್ತೆ ವಿನಃ ಸಮಾಧಾನ ಅಂತ, ಶಾಂತಿ ಅಂತೂ ಖಂಡಿತ ಬರೋಲ್ಲ. ಶಾಂತಿ ಬೇಕಾದರೆ ಈ ಲೋಕದಿಂದ ದ್ವೇಷ ಹೋಗಬೇಕು, ಕುಟುಂಬದಿಂದ ದ್ವೇಷ ಹೋಗಬೇಕು, ಪತಿ ಪತ್ನಿಯರ ಮಧ್ಯದಿಂದ ದ್ವೇಷ ಹೋಗಬೇಕು. ದ್ವೇಷ ಸೈತಾನನ ಅಸ್ತ್ರ. ಪ್ರೈಸ್ ದ ಲಾರ್ಡ್. ಆ ಅಸ್ತ್ರವನ್ನು ನಾಶ ಮಾಡಿದ್ದು ಪ್ರಭು ಯೇಸು ಸ್ವಾಮಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ದ್ವೇಷಕ್ಕೆ ಪ್ರತಿಯಾಗಿರುವ ಅಸ್ತ್ರವೇ ಪ್ರೀತಿ. ಆ ಪ್ರೀತಿ ಅತಿಶಯ ಪ್ರೀತಿ. ಯೇಸು ಶಿಲುಬೆ ಮೇಲೆ ನಮಗಾಗಿ ಬಲಿಯಾಗಿ ಕೊಟ್ಟ ಪ್ರೀತಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ನೀವು ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಯೇಸುವಿನ ಪ್ರೀತಿ. ಅದಕ್ಕಾಗಿ ಪ್ರತೀಕಾರ ಅಪಕಾರಕ್ಕೆ ಅಪಕಾರವಲ್ಲ ಉಪಕಾರ, ಪ್ರತೀಕಾರಕ್ಕೆ ಪ್ರತೀಕಾರವಲ್ಲ ಪ್ರತ್ಯುಪಕಾರ.
ರೋಮನ್ನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮನ್ನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ನೀವು 9ರಿಂದ 21 ತನಕ ಓದಬಹುದು. ಆದರೆ ಕೊನೆಯ ವಾಕ್ಯ ನಾನು ಹೇಳ್ತೀನಿ, 12:21. ಕೇಡಿಗೆ ಸೋಲದೆ, ಹೇಳಿ ನೋಡೋಣ, ಒಳಿತಿನಿಂದ ಕೇಡನ್ನು ಸೋಲಿಸಿ. ಬಲಗೈಯನ್ನು ಮೇಲೆತ್ತಿ ಹೇಳಿ, ಯೇಸುವನ್ನು ನೋಡಿ. ಬಲಗೈಯನ್ನು ಮೇಲೆತ್ತಿ ಎಲ್ಲರೂ ಹೇಳಿ, ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸಿ. ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸಿ. ಹಾಲೆಲೂಯ್ಯ. ಕರಗಳನ್ನು ಕೆಳಗಿಳಿಸಿ. ಕೇಡಿಗೆ ಸೋತು ಹೋಗಬೇಡಿ, ಅಪಕಾರಕ್ಕೆ ಅಪಕಾರ ಮಾಡ್ಲಿಕ್ಕೆ ಹೋಗಬೇಡಿ, ಪ್ರತೀಕಾರ ತಗೊಳ್ಳಿಕ್ಕೆ ಹೋಗಬೇಡಿ. ಅದು ಯೇಸು ಸ್ವಾಮಿ ಹೇಳಿಕೊಡ್ತಾರೆ. ಅಂದರೆ ಡು ನಾಟ್ ಡಿಫೀಟ್ ದ ಎನಿಮಿ ವಿತ್ ಯೋರ್ ಗುಡ್ನೆಸ್. ಡಿಫೀಟ್ ದ ಎನಿಮಿ ಅಂದರೆ ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. 1 ಯೋಹಾನ 2ನೇ ಅಧ್ಯಾಯ, 1 ಯೋಹಾನ 2ನೇ ಅಧ್ಯಾಯ ವಾಕ್ಯ 9ರಿಂದ 11 ನಾನು ನಿಮಗೆ ಓದ್ತೀನಿ. 1 ಯೋಹಾನ 2ನೇ ಅಧ್ಯಾಯ ವಾಕ್ಯ 9ರಿಂದ 11 ನಾನು ಓದ್ತೀನಿ, ಕೇಳಿ. ನಾನು ಬೆಳಕಿನಲ್ಲಿ ಇದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಇನ್ನೂ ಕತ್ತಲಲ್ಲೇ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಬೆಳಕು. ಯಾರು ಬೆಳಕು? ನಾನೇ ಬೆಳಕು, ನಾನೇ ಮಾರ್ಗ, ನಾನೇ ಸತ್ಯ. ಯೇಸು ನಾನೇ ಬೆಳಕು, ಜಗಜ್ಯೋತಿ ಯೇಸು ಅಲ್ವಾ? ಸೊ ನಾನು ಬೆಳಕಿನಲ್ಲಿದ್ದೀನಿ ಅಂದರೆ ಅರ್ಥ ಏನು? ನಾನು ಯೇಸುವಿನಲ್ಲಿದ್ದೀನಿ ಅಂತ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಅವನು ಇನ್ನೂ ಕತ್ತಲಲ್ಲೇ ಇದ್ದಾನೆ. ಕತ್ತಲು ಯಾರು? ಸೈತಾನ. ಕತ್ತಲು. ತನ್ನ ಸಹೋದರನನ್ನು ಪ್ರೀತಿಸುವವನಾದರೋ ಬೆಳಕಿನಲ್ಲಿ ನೆಲೆಗೊಂಡಿರುತ್ತಾನೆ. ಪ್ರೀತಿಸುವವನು ಎಲ್ಲಿ ನೆಲೆಗೊಂಡಿರುತ್ತಾನೆ? ಬೆಳಕಿನಲ್ಲಿ. ಅಂದರೆ ಯಾರಲ್ಲಿ ನೆಲೆಗೊಂಡಿರುತ್ತಾನೆ? ಯೇಸುವಿನಲ್ಲಿ. ಎಡವಿ ಪಾಪದಲ್ಲಿ ಬೀಳುವಂಥದ್ದೇನು ಅವನಲ್ಲಿ ಇರದು. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲಲ್ಲಿ ಇದ್ದಾನೆ. ದ್ವೇಷ ಮಾಡುವವನು ಎಲ್ಲಿದ್ದಾನೆ? ಅವನ ಮನಸ್ಸಿನಲ್ಲಿ ಒಳ್ಳೆತನ ಬರಲು ಸಾಧ್ಯವಿಲ್ಲ. ಕತ್ತಲಲ್ಲಿದ್ದಾನೆ, ಕತ್ತಲಲ್ಲೇ ನಡೆಯುತ್ತಾನೆ. ಕತ್ತಲು ಅವನನ್ನು ಕುರುಡಾಗಿಸಿರುವುದರಿಂದ ಎತ್ತ ಹೋಗುತ್ತಿದ್ದಾನೆಂದು ಅವನಿಗೆ ತಿಳಿಯದು. ಪ್ರೈಸ್ ದ ಲಾರ್ಡ್. ಬಲಗೈಯನ್ನು ಮೇಲೆತ್ತಿ ಎಲ್ಲರೂ ಹೇಳೋಣ, ನಾನು ಬೆಳಕಿನಲ್ಲಿದ್ದೇನೆ ಎಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಇನ್ನೂ ಕತ್ತಲಲ್ಲೇ ಇದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನಾದರೋ ಬೆಳಕಿನಲ್ಲಿ ನೆಲೆಗೊಂಡಿರುತ್ತಾನೆ. ಪಾಪದಲ್ಲಿ ಬೀಳಿಸುವಂಥದ್ದೇನು ಅವನಲ್ಲಿ ಇರದು. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲಲ್ಲೇ ನಡೆಯುತ್ತಾನೆ. ಕತ್ತಲು ಅವನನ್ನು ಕುರುಡಾಗಿಸಿರುವುದರಿಂದ ಎತ್ತ ಹೋಗುತ್ತಿದ್ದಾನೆಂದು ಅವನಿಗೆ ತಿಳಿಯದು. ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿ, ಇನ್ನೊಂದು ಬಹಳ ಕಠಿಣವಾದ ಮಾತು ನಮಗೆ ಹೇಳ್ತಾ ಇದೆ. ಯೋಹಾನ 1 ಯೋಹಾನ 3ನೇ ಅಧ್ಯಾಯ, ಯೋಹಾನನ ಮೊದಲ ಪತ್ರಿಕೆ 3ನೇ ಅಧ್ಯಾಯ ವಾಕ್ಯ 15 ಹೀಗೆ ಹೇಳ್ತಾ ಇದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು. ಯಾರು ಯಾರು ಕೊಲೆಗಾರ? ಸಹೋದರ ಸಹೋದರಿ, ತಂದೆ ತಾಯಿ, ಮಕ್ಕಳು, ಗಂಡ ಹೆಂಡತಿ, ತಮ್ಮ ಅಕ್ಕ ಅಣ್ಣ ದ್ವೇಷಿಸೋನು ಯಾರು? ನಮ್ಮ ಮಧ್ಯೆ ಎಷ್ಟು ಕೊಲೆಗಾರರು ಕೂತ್ಕೊಂಡಿದ್ದೀರಿ? ನನಗೆ ಕೈ ಎತ್ತಬೇಡಿ. ಯಾರ ಹತ್ರ ಮಾತು ಬಿಟ್ಟಿದ್ದೀರಿ? ಯಾರ ಹತ್ರ ಜಗಳ ಮಾಡಿ ಬಂದಿದ್ದೀರಿ? ಸಂಬಂಧಿಕರ ಮಧ್ಯೆ ಒಳ್ಳೆಯ ಕಾರ್ಯಕ್ಕೆ ಹೋಗದೇ ಇದ್ದೀರಿ. ಅವರನ್ನು ಕಂಡ್ರೆ ಇವರಿಗಾಗೋಲ್ಲ, ಇವರನ್ನು ಕಂಡ್ರೆ ಅವರಿಗಾಗೋಲ್ಲ. ಇಲ್ಲಿ ಯೇಸುವೇ ಸ್ತೋತ್ರ, ಹಲ್ಲೇಲೂಯ, ಪ್ರೈಸ್ ದಿ ಲಾರ್ಡ್. ಹೃದಯ ದೇವರ ಮುಂದೆ ಸರಿ ಇದೆಯಾ? ಮನಪೂರ್ವಕವಾಗಿ ಕ್ಷಮಿಸಿದ್ದೇವಾ? ನೋಡಿ, ಅದಕ್ಕೆ ಹೇಳ್ತಾ ಇದ್ದಾನೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು. ಯಾವ ಕೊಲೆಗಾರನಲ್ಲೂ
ನಿತ್ಯ ಜೀವ ಇರದೆಂದು ನೀವು ಬಲ್ಲಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಬಲಗೈಯನ್ನು ಮೇಲೆತ್ತಿ ಹೇಳಿ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು. ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರದೆಂದು ನೀವು ಬಲ್ಲಿರಿ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು. ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರದೆಂದು ನೀವು ಬಲ್ಲಿರಿ. ಆದ್ಮೇಲೆ ಯಾಕೆ ನಾನು ಕೈ ಮೇಲೆತ್ತಿ ಹೇಳಿಸ್ತೀನಿ ಅಂದರೆ, ಆ ವಾಕ್ಯ ಹೃದಯಕ್ಕೆ ಇಳೀಲಿ ಅಂತೇಳಿ, ಆ ವಾಕ್ಯದಲ್ಲಿ ನೀವು ಬೆಳೆಯಲಿ ಅಂತೇಳಿ, ಆ ವಾಕ್ಯದಲ್ಲಿ ನೀವು ಉಳೀಲಿ ಅಂಥೇಳಿ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿದೆ, ಅವರಿಗೆ ಸ್ತೋತ್ರ ಕೊಡಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸೊ ಯಾವ ಕೊಲೆಗಾರನಲ್ಲೂ ದೇವರ ಆಜ್ಞೆಗಳಿವೆಲ್ಲ, ದೇವರು ನಮಗೆ ಒಟ್ಟಿಗೆ 20 ಆಜ್ಞೆ ಕೊಟ್ಟಿದ್ದಾರೆ. ಎಷ್ಟು ಆಜ್ಞೆ? ಕೆಲವರು 20 ಅಂತ ಹೇಳಿಬಿಟ್ರು. ಪ್ರೈಸ್ ದ ಲಾರ್ಡ್. 10 ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಅದರ 3 ಆಜ್ಞೆಗಳು ನಿನ್ನೆ ಕೇಳಿದ್ರಿ ಅಲ್ವಾ? ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನೀವು ದೇವರನ್ನು ಪ್ರೀತಿಸ್ತೀರಾ? ವೆರಿ ಗುಡ್. ದೇವರು ನಿಮ್ಮನ್ನು ಪ್ರೀತಿಸ್ತಾರಾ? ಎಷ್ಟು ಮಂದಿ ನಂಬ್ತೀರಿ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತಾರೆ? ಓಕೆ, ಚಪ್ಪಾಳೆ ತಟ್ಟಿ, ದೇವರಿಗೆ ಕೇಳುವಷ್ಟು ಚಪ್ಪಾಳೆ ತಟ್ಟಿ. ದೇವರು ಪ್ರೀತಿಸ್ತಾರ ಅಂತೇಳಿ ಬಾಯಿಯಲ್ಲಿ ಹೇಳಿದರೆ ಸಾಲದು, ಅದನ್ನು ತೋರಿಸಬೇಕು. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬುದಕ್ಕೆ ಚಿಹ್ನೆ, ಸಂಕೇತ ಯಾವುದು? ಯಾರು? ನೀವು ಹೇಳುವ ಮುಂಚೆ ನಾನು ಹೇಳ್ತೀನಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕಮಾತ್ರ ಪುತ್ರ ಯೇಸುವನ್ನು ನಮಗಾಗಿ ಧಾರೆ ಎರೆದರು. ಅವರಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗಬಾರದೆಂದು. ಪ್ರೈಸ್ ದ ಲಾರ್ಡ್. ಸೊ ಅವರ ದೇಹ ಮುರಿಯಲ್ಪಟ್ಟು ರಕ್ತ ಚೆಲ್ಲಲ್ಪಟ್ಟು, ಇದು ಶಿಲುಬೆ ದೇವರು, ಯೇಸು ಸ್ವಾಮಿ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬುದಕ್ಕಾಗಿ ಸಂಕೇತ. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎನ್ನುವುದಕ್ಕೆ ಸಂಕೇತ ಯಾರು? ಯೇಸು ಸ್ವಾಮಿ. ಯೋಹಾನ 3:16. ಓಕೆ. ಎರಡನೇದಾಗಿ, ನೀವು ದೇವರನ್ನು ಪ್ರೀತಿಸುತ್ತೀರಿ ಅನ್ನೋದು ಹೇಗೆ ತೋರಿಸ್ತೀರಿ? ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಹೇಳಿ. ನೋಡಿ, ಇವತ್ತು ನೀವು ಇಲ್ಲಿ ಬಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಅಭ್ಯಾಸ ಇದೆನಾ? ಹಲ್ಲು ಗಿಲ್ಲು ತೊಳೆಯುವ ಅಭ್ಯಾಸ ಇದೆನಾ? ವೆರಿ ಗುಡ್. ಇಲ್ಲದ್ರೆ ಪಕ್ಕದವನಿಗೆ ಕೂತ್ಕೊಳ್ಳಿಕ್ಕೆ ಅಲ್ಲಿ ಆಗೋಲ್ಲ. ಪ್ರೈಸ್ ದ ಲಾರ್ಡ್. ತೊಳೆದು ನೀವು ಬಂದ್ರಿ. ಬರುವ ಮುಂಚೆ ಶರ್ಟು, ಪ್ಯಾಂಟು ಅಥವಾ ನಿಮ್ಮ ಬಟ್ಟೆ ಹಾಕಿ ಯಾವುದರ ಮುಂದೆ ನಿಂತ್ರಿ? ಕನ್ನಡಿ. ಕನ್ನಡಿ ಮುಂದೆ ನಿಲ್ಲದೆ ನೀವು ಇಲ್ಲಿ ಬರ್ತೀರಾ? ಖಂಡಿತ ಬರೋಲ್ಲ. ನಾನು ಹೆಂಗೆ ಕಾಣ್ತೀನಿ? ನಾನು ಕೂದಲು ಬಾಚಿದ್ದೀನಾ? ಐಬ್ರೋ ಸರಿ ಇದೆನಾ? ಮೂಗು ಸರಿ ಇದೆನಾ? ಪೌಡ್ರ್ ಹಾಕಿದ್ದು ಸ್ವಲ್ಪ ಕಾಣುತ್ತಾ? ನಾನು ಕೂದಲು ಬಾಚಿದ್ದು ಸರಿ ಇದೆನಾ? ಸರಿಯಾಗಿ ತೆಗೆದಿದ್ದೀನಾ? ಪ್ರೈಸ್ ದ ಲಾರ್ಡ್. ಅಂದರೆ ನಾವು ಯಾರಂತ ಗೊತ್ತಾಗಬೇಕಾದ್ರೆ ನಾವು ಏನನ್ನು ನೋಡಬೇಕು? ಕನ್ನಡಿ ನೋಡಬೇಕು. ಪ್ರೈಸ್ ದ ಲಾರ್ಡ್. ನಾವು ದೇವರ ಮುಂದೆ ಯಾರಂತ ನೋಡಬೇಕಾದ್ರೆ ಆಜ್ಞೆಗಳೆಂಬ ಕನ್ನಡಿ ನೋಡಬೇಕು. ಪ್ರೈಸ್ ದ ಲಾರ್ಡ್. ಅದಕ್ಕೆ ದೇವರು ದಶಾಜ್ಞೆ ಕೊಟ್ಟಿದ್ದಾರೆ. ಈ ದಶಾಜ್ಞೆಯಲ್ಲಿ 3 ಭಾಗ ಇದೆ. ಎಷ್ಟು ಭಾಗ? ಮೊದಲ 3 ಭಾಗ ನನಗೂ ದೇವರಿಗೂ ಇರುವ ಸಂಬಂಧ. ಪ್ರೈಸ್ ದ ಲಾರ್ಡ್. 4ನೇ ಆಜ್ಞೆ ನನಗೂ ತಂದೆ ತಾಯಿಗೂ ಹಿರಿಯರಿಗೂ ಇರುವ ಸಂಬಂಧ. 5ರಿಂದ 10 ಆಜ್ಞೆಗಳು ನನಗೂ ನೆರೆಯವರಿಗೂ ಇರುವ ಸಂಬಂಧ. ಪ್ರೈಸ್ ದ ಲಾರ್ಡ್. ಅಂದರೆ ನಾವು ಈ ಧ್ಯಾನಕೂಟದಲ್ಲಿ ಸಂಬಂಧಗಳನ್ನು ಸರಿದೂಗಿಸ್ತೀವಿ. ನನ್ನ ಸಂಬಂಧ ನನ್ನೊಡನೆ, ನನ್ನ ಸಂಬಂಧ ದೇವರೊಡನೆ, ನನ್ನ ಸಂಬಂಧ ನೆರೆಯವರೊಡನೆ. ಆ ಸಂಬಂಧ ಸರಿದೂಗಿಸಬೇಕಾದ್ರೆ ನಾನು ನನ್ನನ್ನು ಕ್ಷಮಿಸಬೇಕು, ನಾನು ನನ್ನ ನೆರೆಯವನನ್ನು ಕ್ಷಮಿಸಬೇಕು, ನಾನು ದೇವರನ್ನು ಕೂಡ ಕ್ಷಮಿಸಬೇಕು. ದೇವರಲ್ಲಿ ದ್ವೇಷ ಇಟ್ಕೊಳ್ಬಾರ್ದು. ಪ್ರೈಸ್ ದ ಲಾರ್ಡ್. ಅದಕ್ಕೆ ಬಹಳ ಮುಖ್ಯ. ನಾನು ಡೀಲ್ ಮಾಡಲಿಕ್ಕೆ ಹೋಗೋಲ್ಲ, ಈ ಆಜ್ಞೆಗಳ ಬಗ್ಗೆ ನಿಮಗೆ ಹೇಳಿದ್ದಾರೆ. ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ದೇವರನ್ನು ಪ್ರೀತಿಸ್ತಾರಾ ಇಲ್ವಾ ಅಂತೇಳಿ ಯಾರೂ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಆ ಸರ್ಟಿಫಿಕೇಟ್ 10 ಆಜ್ಞೆ. ಅದಕ್ಕಾಗಿ ನೀವು ಕನ್ನಡಿ, ಮನೆಯಲ್ಲಿ ಸುಂದರವಾದ ಕನ್ನಡಿ ಇಡ್ತೀರಾ, ದೊಡ್ಡದಾಡ ಕನ್ನಡಿ ಇಡ್ತೀರಾ, ನಿಮ್ಮನ್ನು ನೋಡಲಿಕ್ಕೆ ಪಕ್ಕದಲ್ಲಿ 10 ಆಜ್ಞೆಗಳ ಕನ್ನಡಿ ಹಿಡಿಯಿರಿ. ಇಲ್ಲಿ ನೋಡುವಾಗ ಅಲ್ಲಿ ನೋಡಿ ಕೂಡ ಹೊರಗೆ ಹೋಗಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆತ್ಮದ ಕನ್ನಡಿ ದಶಾಜ್ಞೆಗಳು, ಆತ್ಮದ ಕನ್ನಡಿ ಬೈಬಲ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.
ಅದಕ್ಕೆ ಬೈಬಲ್ ಹೇಳುತ್ತೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನೇ ಹೌದು, ಯಾವ ಕೊಲೆಗಾರನಲ್ಲೂ ನಿತ್ಯ ಜೀವ ಇರದೆಂದು ನೀವು ಬಲ್ಲಿರಿ. ನಮ್ಮ ಎಲ್ಲ ಆಸೆ ನಾವು ಸ್ವರ್ಗಕ್ಕೆ ಹೋಗಬೇಕು, ನಿತ್ಯ ಜೀವ ಬೇಕು ಅಲ್ವಾ? ಆದ್ದರಿಂದ ಯಾರ ಮೇಲೂ, ನಾನು ಫಾದರ್ ಆಗಿ ನನ್ನ ಬಿಷಪ್ ಮೇಲೆ, ನನ್ನ ಸಹಪಾಠಿ ಗುರುಗಳ ಮೇಲೆ, ನನ್ನ ಯುವಜನರ ಮೇಲೆ ನಾನು ದ್ವೇಷ ಇಟ್ಕೊಳ್ಬಾರ್ದು. ಆ ದ್ವೇಷ ವಿಷ ಆಗಿಬಿಡುತ್ತೆ. ಯಾಕೆ ನಾನು ಹೇಳ್ತೀನಿ, ಎಷ್ಟೋ ಸೌಖ್ಯ ಈ ಕಳೆದ 25 ವರ್ಷಗಳಿಂದ ನಾನು ನೋಡಿದ್ದೀನಿ ದೇವರು ಸೌಖ್ಯ ಕೊಡೋದನ್ನು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ನೋಡಿ ಏನಾಗುತ್ತೆ, ಈಗ ನಿಮಗೆ ಮನುಷ್ಯ, ನಾವೆಲ್ಲರೂ ಮನುಷ್ಯರು ಹೌದಾ? ಕೆಲವರು ಮಾತ್ರ ಹೌದು ಹೇಳಿದರು. ನಾವೆಲ್ಲ ಮನುಷ್ಯರು ಹೌದಾ? ಕೇಳಲಿಲ್ಲ. ನಾವೆಲ್ಲರೂ ಮನುಷ್ಯರು ಹೌದಾ? ಪ್ರೈಸ್ ದ ಲಾರ್ಡ್. ಮೊದಲು ನಾವು ಮನುಷ್ಯರು, ಅದಕ್ಕಾಗಿ ನಾವು ರಕ್ಕಸರು ಅಲ್ಲ. ಪ್ರೈಸ್ ದ ಲಾರ್ಡ್, ನಾವೆಲ್ಲರೂ ಮನುಷ್ಯರು. ಆದರೆ ಕೆಲವು ಸರಿ ಆಗ್ತೀವ ಇಲ್ವಾ? ನೀವು ಸೈತಾನನನ್ನು ನೋಡಿದ್ದೀರಾ? ಸೈತಾನನಿಗೆ ಎಷ್ಟು ಕೊಂಬು, ಎಷ್ಟು ಬಾಲ, ಬಣ್ಣ ಯಾವುದು? ಯಾರು ಹೇಳಿದ್ದು? ಪ್ರೈಸ್ ದ ಲಾರ್ಡ್. ನೋಡಿ ಎಷ್ಟು ಪಕ್ಕ ಹೇಳ್ತಾ ಇದ್ದಾರೆ ನೋಡ್ರಿ. ಸೈತಾನನಿಗೆ ಕಪ್ಪು ಬಣ್ಣ, 2 ಕೊಂಬು ಮತ್ತು ದವಡೆ. ಇದು ಕಟ್ಟು ಕತೆ ಕೇಳಿ ಕೇಳಿ ಸೋತು. ಅವನು ಹಂಗೆ ಬರೋಲ್ಲ, ಅವನು ಮೆಲ್ಲ ಬರ್ತಾನೆ, ಫ್ರೆಂಡ್ ಹೊತ್ತಿಗೆ ಬರ್ತಾನೆ, ಅವನು ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ. ಅದು ಸಿನಿಮಾದವರು ತೋರಿಸಿದ ಸೈತಾನ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಅವನು ದ್ವೇಷದ ರೂಪದಲ್ಲಿ ಬರ್ತಾನೆ, ಮೋಸದ ರೂಪದಲ್ಲಿ ಬರ್ತಾನೆ, ಸುಳ್ಳಿನ ರೂಪದಲ್ಲಿ ಬರ್ತಾನೆ, ವಂಚಕದ ರೂಪದಲ್ಲಿ ಬರ್ತಾನೆ ಅಲ್ವಾ? ಫ್ರೆಂಡ್ ಹೊತ್ತಿಗೆ ಬರ್ತಾನೆ. ಏನಿಬ್ರು ಇಲ್ಲಿ ಕೂತ್ಕೊಳ್ಳೋದು, ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಗೇಟ್ ಹೊರಗಡೆ ಹೋಗಿ ಬಿರಿಯಾನಿ ತಿಂದು ಬರೋಣ. ಪ್ರೈಸ್ ದ ಲಾರ್ಡ್. ಯಾಕೆ ಇಷ್ಟೊತ್ತಿಗೆ ಬಂದು ಕೂತ್ಕೊಳ್ಳೋದು, ಸ್ವಲ್ಪ ಜಾಸ್ತಿ ಮಲಗೋಣ, ಹೊಟ್ಟೆಯಲ್ಲಿ ತಲೆನೋವು ಅಂತ ಹೇಳಿಬಿಡೋಣ. ಪ್ರೈಸ್ ದ ಲಾರ್ಡ್. ಕೆಲವು ಸರಿ ಮಕ್ಕಳು ಬಂದು ಹೇಳ್ತಾರೆ, ಮಿಸ್ ಐ ಡಿಂಟ್ ಕಮ್ ಎಸ್ಟರ್ಡೇ. ಯಾಕೆ? ನನ್ನ ಹೊಟ್ಟೆಯಲ್ಲಿ ತಲೆನೋವು ಇತ್ತು. ಅಲ್ಲೇ ಸಿಕ್ಕಾಕೊಂಡ್ರು. ಹೊಟ್ಟೆಯಲ್ಲಿ ತಲೆನೋವು ಬರುತ್ತಾ? ಪಾಪ ಮಗು ಕನ್ಫ್ಯೂಸ್ ಆಗಿಬಿಡ್ತು. ನೋಡಿ, ಸುಳ್ಳು ಹೇಳುವಾಗ ಸೈತಾನ ಸಹಜವಾಗಿ ಸಿಕ್ಕಾಕೊಳ್ತಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಸೊ ನಮ್ಮನ್ನು ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಂತಾರೆ. ನಾವೆಲ್ಲರೂ ನಾರ್ಮಲ್ ಅಲ್ಲ? ಎಲ್ಲರೂ ನಾರ್ಮಲ್ ಇದ್ದೀರಲ್ಲ ಅಲ್ವಾ? ಅದಕ್ಕೆ ನಮಗೆ BP ಅಂತ ಇದೆ, ಗೊತ್ತಾ? BP, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ. ಈ ನಾರ್ಮಲ್ BP ಮನುಷ್ಯನಿಗೆ 120/80 ಇರುತ್ತೆ ಅಲ್ವಾ? ನರ್ಸ್ಗಳಿದ್ರೆ ಅಥವಾ ಈಗ ಎಲ್ಲರಿಗೂ ಗೊತ್ತು, ಯಾಕಂದರೆ ಅದು ಕಾಮನ್, ನಮ್ಮೊಟ್ಟಿಗೆ ಬಂದುಬಿಡುತ್ತೆ ಬ್ಯಾಂಕ್ ಅಕೌಂಟ್ ಥರ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಸೊ 120/80. ಈಗ ನೀವಿಬ್ಬರು ಜಗಳ ಮಾಡಿದ್ರಿ, ಗಂಡ ಹೆಂಡತಿ ಜಗಳ ಮಾಡಿದ್ರಿ, ಪಕ್ಕದವರು ಜಗಳ ಮಾಡಿದ್ರಿ, ಮಕ್ಕಳು ತಾಯಿ ಜಗಳ ಮಾಡಿದ್ರಿ, ಏನಾಗುತ್ತೆ? BP ರೈಸ್ ಆಗುತ್ತೆ 150/100. ಆವಾಗ ಹೋಗಿ ಮುಖ ನೋಡಿ ಕನ್ನಡಿಯಲ್ಲಿ, ರಕ್ಕಸ ಕಾಣ್ತಾನೆ, ಸೈತಾನ ಕಾಣ್ತಾನೆ, ಹಿಂಗಿರ್ತಾನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಆವಾಗ ಏನಾಗುತ್ತೆ? ನಿಮ್ಮ ತಲೆ ಒಳಗಡೆ, ತಲೆ ಇದೆನಾ? ಕೆಲವರಿಗೆ ಮಾತ್ರ ಇದೆ, ಇದೇನಾ? ಈ ತಲೆ ಒಳಗಡೆ ಏನಿದೆ? ಮೆದುಳು ಇದೆ. ಕೆಲವರಿಗೆ ಮೆದುಳು ಇದೆ, ಕೆಲವರಿಗೆ ಕಿಡ್ನಿ ಇದೆ ಅಂತ ನಂಗೆ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಈ ಮೆದುಳು ಬಹಳ ಸೂಕ್ಷ್ಮ. ಏನು 100 ಒಳ್ಳೆಯ ಘಟನೆಗಳು ಮೆದುಳಿನೊಳಗಡೆ ಉಳಿಯೋಲ್ಲ. ಒಂದು ಯಾವುದೋ ಘಟನೆ ಕೆಟ್ಟದ್ದು ನಡೆದದ್ದು ಬೇಗ ಉಳಿಯುತ್ತೆ. ಆವಾಗ ನೀನು ಅಂದು ಹಂಗೆ ಹೇಳಿದೀಯಲ್ಲ, ನಾವು ಇಟ್ಕೊಂಡಿದ್ದೀವಿ. ನೋಡಿ, ಹಿಂದಿನ ಕಾಲದಲ್ಲಿ ಮನೆಗಳಿದ್ವು, ಮನೆ ನೋಡಿದ್ರಲ್ಲ ಮನೆ. ಈಗಿನ ಕಾಲದಲ್ಲಿ RCC, ಟೆರ್ರೆಸ್ ಅದೆಲ್ಲ. ಹಿಂದಿನ ಕಾಲದಲ್ಲಿ ಹೆಂಚಿನ ಮನೆ ಇತ್ತು ಅಲ್ವಾ? ಅದರ ಮೇಲೆ ಒಂದು ಅಟ್ಟ ಅಂತ ಇತ್ತು, ಅಟ್ಟ. ಆ ಅಟ್ಟದಲ್ಲಿ ನಾವು ಏನು ಹಾಕ್ಕೊಳ್ತಿದ್ವಿ ಅಂದರೆ, ಹಳ್ಳಿಯವರಿಗೆಲ್ಲ ಗೊತ್ತು, ನಮ್ಮ ತೆಂಗಿನಕಾಯಿಗಳು ಮತ್ತು ಎಲ್ಲ ಈ ಮಳೆಗಾಲಕ್ಕೆ ಏನೆಲ್ಲ ಬೇಕು ಅಟ್ಟದಲ್ಲಿ ಇಡ್ತಿದ್ವಿ. ಆವಾಗ ಗ್ಯಾಸ್ ಇರಲಿಲ್ಲ, ಸರಿನಾ? ಆವಾಗ ಏನಿತ್ತಂದರೆ ಒಲೆ ಮಾಡ್ತಿದ್ವಿ. ಈ ಒಲೆಯಿಂದ ಬರುವ ಹೊಗೆ ಅಟ್ಟಕ್ಕೆ ಹೋಗ್ತಿತ್ತು. ಆ ಹೊಗೆ ಬಹಳ ಒಳ್ಳೆಯದು, ಯಾಕಂದರೆ ಅಟ್ಟದಲ್ಲಿರುವ ವಸ್ತುಗಳು ಹಾಳಾಗೋಲ್ಲ. ಪ್ರೈಸ್ ದ ಲಾರ್ಡ್. ಹೇಗೆ ಫಾದರಿಗೆ ಗೊತ್ತು ಅಂದರೆ, ನಮ್ಮ ಮನೆಯೂ ಹುಲ್ಲಿನ ಮನೆ ಇತ್ತು. ಪ್ರೈಸ್ ದ ಲಾರ್ಡ್. ನಾನು ಸೆಕೆಂಡ್ PUC ಇರುವ ತನಕ ಅಟ್ಟ ಇತ್ತು. ಆಮೇಲೆ ಅಪ್ಪ ಹಂಚಿನ ಮನೆ ಕಟ್ಟಿದ್ರು, ಅದರ ಮೇಲೂ ಅಪ್ಪ ಅಟ್ಟ ಕಟ್ಟಿದ್ರು. ಯಾಕೆಂದರೆ ಮಳೆಗಾಲದಲ್ಲಿ ಇದೆಲ್ಲ ಇಡಲಿಕ್ಕೆ ನಾವು ಅಲ್ಲಿ ಭತ್ತ ಅಥವಾ ಅಕ್ಕಿ ಎಲ್ಲ ಅಲ್ಲೇ ಇಡ್ತಿದ್ವಿ. ಆದರೆ
ಅಟ್ಟ ಈ ಹಬ್ಬ ಬರಲಿ ಏನೇ ಬರಲಿ ನಾವು ಅಟ್ಟ ಕ್ಲೀನ್ ಮಾಡೋಲ್ಲ, ಮಾಡ್ತೀವ? ಫಾದರ್ ಬಂದರೆ ಅಟ್ಟ ಹೋಗಿ ಬ್ಲೆಸ್ ಮಾಡ್ತಾರ? ಫಾದರ್ ಅಟ್ಟಕ್ಕೆ ಹೋದರೆ ಚಟ್ಟಾಗಿ ಕೆಳಗಡೆ ಬರಬೇಕು. ಯಾಕಂದರೆ ಅಲ್ಲಿ ಯಾರೆಲ್ಲ ಜೀವಿಸ್ತಾ ಇದ್ದಾರೆ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಜೇಡ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಅಲ್ಲಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಇಲಿ, ಅದು ಅವರ ಜಾಗ ಕೆಲವು ಸರಿ. ಪ್ರೈಸ್ ದ ಲಾರ್ಡ್. ಈ ಹೊಗೆ ಹೋಗಿ ಎಲ್ಲ ಕಪ್ಪಾಗಿ ಬಿಡುತ್ತೆ. ನೀವೇನಾದರೂ ಅಪ್ಪಿ ತಪ್ಪಿ ಒಳಗಡೆ ಹೋದರೆ ಈ ಜೇಡಣ್ಣ ಒಂದು ಟೊಪ್ಪಿ ಹಾಕಿಬಿಡ್ತಾನೆ. ಪ್ರೈಸ್ ದ ಲಾರ್ಡ್. ಸೊ ಏನೇ ಮನೆಯಲ್ಲಿ ವಸ್ತುಗಳು ಮುರಿಲಿ ಹಾಳಾಗಲಿ ಬಿಸಾಡಲಿಕ್ಕೆ ನಮ್ಮ ಹೃದಯ ಕೇಳೋಲ್ಲ, ಅದನ್ನು ಅಟ್ಟದಲ್ಲಿ ಹಾಕ್ಬಿಡುತ್ತು ನಾವು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗೇನೆ ನಮ್ಮ ಜೀವನದಲ್ಲಿ ಒಂದು ಅಟ್ಟ ಇದೆ, ಈ ಮೆದುಳು. ಇಲ್ಲಿ ಏನು ಬೇಡ ಅದೆಲ್ಲ ಸರಕು ಸಾಗಾಣಿಕೆ ಅಟ್ಟದಲ್ಲಿ ಚಟ್ಟಕ್ಕೆ ಹೋಗುವನಕ ತುಂಬಿಟ್ಟಿದ್ದೀವಿ ನಾವು. ಪ್ರೈಸ್ ದ ಲಾರ್ಡ್. ಇವತ್ತು ಕುಟುಂಬೋತ್ಸವದಲ್ಲಿ ಇಲ್ಲಿ ಫಾದರ್ಗಳು, ಬ್ರದರ್ಗಳು, ಸ್ವಾರ್ಥಿಕರು ಈ ಅಟ್ಟ ಕ್ಲೀನ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬೆಳಿಗ್ಗೆ ಅಟ್ಟ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದೆಲ್ಲ ಹೊತ್ತುಕೊಂಡು ಭಾರ ಹೊತ್ತುಕೊಂಡು ಹೋಗಬೇಡಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಾಕ್ಯ, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾದ ಸರ್ವ ಜನರೇ ನೀವು ನನ್ನ ಬಳಿಗೆ ಬನ್ನಿರಿ. ಅದು ಅಟ್ಟ, ಅದು ಚಟ್ಟ. ಪ್ರೈಸ್ ದ ಲಾರ್ಡ್. ಅದನ್ನು ಇಟ್ಟವನು ಕೆಟ್ಟ, ಊರು ಬಿಟ್ಟ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಅದಕ್ಕೆ ಇವತ್ತು ಕ್ಷಮೆ, ದ್ವೇಷ ಎಂಬ ಅಟ್ಟದಲ್ಲಿ ದ್ವೇಷ ತುಂಬಿಕೊಂಡಿದೆ, ಅದನ್ನು ತೆಗಿಬೇಕು. ಏನಾಗುತ್ತೆ, ನಾನು ಹೇಳಿದೆ ನಿಮಗೆ ಕೋಪ ಬಂದಾಗ ನಿಮ್ಮ ಬಿ ಪಿ ರೈಸ್ ಆಗುತ್ತೆ ಅಲ್ವಾ? ಬಿ ಪಿ ರೈಸ್ ಆಗುವಾಗ ನಮ್ಮ ಎಲ್ಲ ನರನಾಡಿಗಳು ಜಾಯಿನ್ ಆದ ಜಾಗ ನಮ್ಮ ಕುತ್ತಿಗೆಯ ಮೂಲಕ ನಮ್ಮ ಮೆದುಳು. ಅದಕ್ಕೆ ಕುತ್ತಿಗೆ ಮತ್ತು ಮೆದುಳು ಕೂಡ ಭಾಳ ಇಂಪಾರ್ಟೆಂಟ್. ಪ್ರೈಸ್ ದ ಲಾರ್ಡ್. ಮೆದುಳು ಬಹಳ ಸೂಕ್ಷ್ಮ. ಈ ಮೆದುಳು ಇಡೀ ಸಂದೇಶ ಕೊಡುತ್ತೆ, ಇಡೀ ದೇಹಕ್ಕೆ ಸಂದೇಶ ಕೊಡೋದು ಮೆದುಳು. ಏನಾಗುತ್ತೆ ಅಂದರೆ ಕೋಪ ಬಂದಾಗ ನಾವು ನಮ್ಮ ಮೆದುಳು ಬಿಸಿ ಆಗುತ್ತೆ ಅಲ್ವಾ? ಆಗುತ್ತಾ? ನೀವು ನೋಡಿ, ಜಾಸ್ತಿ ಮಾತಾಡಬೇಡ, ನನ್ನ ತಲೆ ಬಿಸಿ ಆಗುತ್ತೆ. ಆವಾಗ ಮೊಟ್ಟೆ ಹಾಕಿದರೆ ಆಮ್ಲೆಟು ಆಗುತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ತಲೆ ಬಿಸಿ ಅಂತಾರೆ. ಆಮೇಲೆ ಏನಾಗುತ್ತೆ, ತಲೆ ಬಿಸಿ, ತಲೆ ನೋವು ಬರುತ್ತೆ ಅಲ್ವಾ? ತಲೆನೋವು ಬರುತ್ತೆ. ತಲೆನೋವು ಬಂದಾಗ ನೀವೇನು ಮಾಡ್ತೀರಿ? ಜಂಡು ಬಾಂಬ್ ತಗೊಂಡು ಅಥವಾ ವಿಕ್ಸ್ ತಗೊಂಡು ತಲೆ ಮೆದುಳಿಗೆ ಹಚ್ತೀರಾ ಹೀಗೆ. ಮತ್ತು ಎಲ್ಲಿ ಹಚ್ತೀರಿ? ಇಲ್ಲಿ ಹಚ್ತೀರಿ. ಯಾಕೆ ಇಲ್ಲಿ ಹಚ್ತೀರಿ? ಯಾಕೆ? ಇಲ್ಲಿ ನರ ಇದೆ, ಅದು ಟಚ್ ಮಾಡಿ ಅಂತೆ. ನರ ಇದೆನಾ ನೋಡಿ ಅಂತೆ. ಅದು ನಿಮ್ಮ ಹೃದಯ ಬಡಿತದಂತೆ ಬಡಿತಾ ಇರುತ್ತೆ ನರ. ಅಂದರೆ ನರದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ವಿಕ್ಸ್, ಇಲ್ಲಿ ವಿಕ್ಸ್, ಮತ್ತು ಎಲ್ಲೆಲ್ಲೋ ವಿಕ್ಸ್ ಹಚ್ಚಿ ಮೊದಲು ಮನಸ್ಸಿನಲ್ಲಿ ಸಮಾಧಾನ ಇದ್ದರೆ ಮಾತ್ರ ಮೈಂಡ್ ಸರಿಯಾಗುತ್ತೆ. ವಿಕ್ಸ್, ಜಂಡು ಬಾಂಬು, ಯಾವ ಬಾಂಬು? ಅದು ಅಟಮ್ ಬಾಂಬ್ ಆಗಿಬಿಡುತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನೋಡಿ, ಈಗ ಮೆದುಳು ಹಾಳಾದಾಗ ದೇಹ ಎಲ್ಲ ಏನಾಗುತ್ತೆ? ಕಂಪನ ಆಗುತ್ತೆ, ಶೇಕ್ ಆಗುತ್ತೆ. ಕೆಲವರು ಕೋಪ ಬರುವಾಗ ನೋಡಬೇಕು, ಕೈಕಾಲು ನಡಗ್ಬಿಡುತ್ತೆ. ಪ್ರೈಸ್ ದ ಲಾರ್ಡ್. ಈಗ ನಿಮ್ಮ ಮೆದುಳಿನ ಸಂದೇಶ ದೇಹದ ಒಳಗಡೆ ಹೋಗುತ್ತೆ. ನಿಮಗೆ ಇಲ್ಲಿ 2 ಗ್ರಂಥಿಗಳಿವೆ, ಇಲ್ಲಿ 2 ಗ್ರಂಥಿಗಳಿವೆ. ನೀವು ಊಟ ಮಾಡುವಾಗ ಈ ಗ್ರಂಥಿಗಳು ನಿಮಗೆ ರಸವನ್ನು ಕೊಡ್ತವೆ ಅಲ್ವಾ? ನೀವು ನೋಡಿ, ಮಟನ್ ಸಾರು ಮಾಡಿ ಘಮ ಘಮ ಪರಿಮಳ, ಅದರೊಟ್ಟಿಗೆ ಮುದ್ದೆ ಇಟ್ಟು ತಿಂದಾಗ ಎಷ್ಟು ಚೆನ್ನಾಗುತ್ತೆ ಅಲ್ಲ? ಕೆಲವರು ಇವಾಗಲೇ ಮಟನ್ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಮಟನ್ನು ಮುದ್ದೆ ಗೊತ್ತು. ಪ್ರೈಸ್ ದ ಲಾರ್ಡ್. ಹೇಳುವಾಗಲೇ ನಮ್ಮ ಬಾಯಲ್ಲಿ ಏನು ಬರುತ್ತೆ? ನೀರು ಬರುತ್ತೆ. ಅಂದರೆ ಇಲ್ಲಿ 2 ಗ್ರಂಥಿಗಳು ನಮಗೆ ರಸ ಕೊಡ್ತವೆ. ಈಗ ನೀವು ಮೈಂಡಲ್ಲಿ ಇಲ್ಲಿ ನಿಮಗೆ ಕೋಪ ಎಲ್ಲ ಸ್ಟಾರ್ಟ್ ಆಯಿತು, ಬಿ ಪಿ ರೈಸ್ ಆಯಿತು. ಈ ಗ್ರಂಥಿಗಳು ಇದೆಯಲ್ಲ, ಇದು ಕೂಡ ರಸ ಕೊಡೋದು ನಿಲ್ಲಿಸ್ತವೆ. ನೀವು ಊಟ ನಗನಗ್ತಾ ಸಂತೋಷದಿಂದ ಬ್ಲೆಸ್ ಮಾಡಿ ಊಟ ಮಾಡಬೇಕಾದವರು ಕೋಪದಿಂದ ಗಬ 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 ನುಂಗ್ಬಿಡ್ತೀರ. ಆಮೇಲೆ ಹೊಟ್ಟೆ ಒಳಗಡೆ ಹೋಗಿ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗುತ್ತೆ, ಎಲ್ಲ ಪಟಾಕಿಗಳು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅಜೀರ್ಣತೆ ಸ್ಟಾರ್ಟ್ ಆಗುತ್ತೆ. ನೀವು ನಗಡ್ತೀರಿ, ಸಮಸ್ಯೆ ಅದು. ಇವತ್ತು ಯಾಕೆ ಮನುಷ್ಯ ರೋಗಿ ಆಗ್ತಾನೆ? ಅವನ ಒಳಗಡೆ ಪ್ರತೀಕಾರದ ದಾಹ, ದ್ವೇಷದ ದಾಹ, ಅಸೂಯೆಯ ದಾಹ. ಇವಿದೆಲ್ಲ ಆದಾಗ ಎಲ್ಲೋಡೋಗ್ತೀರಿ? ಹೊಟ್ಟೆ ಸರಿ ಇಲ್ಲದಿದ್ರೆ ಎಲ್ಲೋಡೋಗ್ತೀರಿ? ತಲೆ ಸರಿ ಇಲ್ಲದಿದ್ರೆ ಎಲ್ಲೋಡೋಗ್ತೀರಿ? ಡಾಕ್ಟ್ರು. ಇಂದಿನ ಕಾಲದಲ್ಲಿ ಹಂಗಲ್ಲ. ಅಪ್ಪನಿಗೂ ಅಮ್ಮನಿಗೂ ನಾವು 7 ಮಂದಿ ಮಕ್ಕಳು, ಎಲ್ಲರಿಗೂ ಒಬ್ಬರೇ ಡಾಕ್ಟ್ರು. ಆ ಡಾಕ್ಟ್ರ್ ಹತ್ರ ಹೋದರೆ ಆ ಡಾಕ್ಟ್ರು ಗೋಲಿಯತ್ ಥರ ಇದ್ದರು, ಗೋಲಿಯತ್ ಇದ್ದಾನಲ್ಲ ಹಂಗಿದ್ರು ಡಾಕ್ಟ್ರು. ಅವರ ಹತ್ರ ಹೋಗುವಾಗ ಅವರನ್ನು ನಾವು ಹೀಗೆ ನೋಡಬೇಕು. ಯಾಕೆ ಬಂದಿ ಅನ್ನುವಾಗ ಅರ್ಧ ರೋಗ ವಾಸಿ. ಅವರ ಸ್ವರ ಹಂಗಿತ್ತು, ಗಡಗಡ ಗಡಗಡ ಆಗ್ತಿತ್ತು. ಆಮೇಲೆ ಇಲ್ಲ
ಸ್ವಲ್ಪ ಜ್ವರ, ಒಂದು ಬೆನ್ನಿಗೆ ಕೊಡ್ತಾರೆ, ಆವಾಗ ಮುಕ್ಕಾಲು ಭಾಗ ರೋಗನೇ ಹೋಗ್ಬಿಡ್ತು. ಆಮೇಲೆ ಕಾಂಪೌಂಡ್ರ್ ಕರೀತಾರೆ, ಬಾಟ್ಲಿ ತಂದಿದ್ಯಾ, ನೆನಪಿದೆನಾ? ಬಾಟ್ಲಿಯಲ್ಲಿ ಸ್ವಲ್ಪ ಕೊಡು, ಏನೋ ಈ ಕಷಾಯನೋ ಅಥವಾ ಸಿರಾಪ ಕೊಡು. ಆಮೇಲೆ ಮೆಡಿಸಿನ್, ಅದೊಂದು ದೊಡ್ಡ ಮಾತ್ರೆ ಅಥವಾ ಚಿಕ್ಕ ಮಾತ್ರೆ ಇರ್ತಿತ್ತು. ನಾನು ಅದು ಇನ್ನೊಂದು ಮಾತ್ರೆ ನೋಡಿಲ್ಲ, ಕೊಡ್ತಿದ್ರು. ಆಯಿತು, ರೋಗ ವಾಸಿ. ದುಡ್ಡು ನಿಮ್ಮ ಅಪ್ಪ ಬರ್ತಾರೆ ಬರುವ ವಾರ, ನೀನು ಕೊಡಬೇಡ, ಹೋಗು. ಈಗ ಹಾಗೆ ಅಲ್ಲ, ಡಾಕ್ಟ್ರು ಅಪಾಯಿಂಟ್ಮೆಂಟ್ ತಗೋ. ಅಪ್ಪನಿಗೊಬ್ಬ ಡಾಕ್ಟ್ರು, ಅಮ್ಮನಿಗೊಬ್ಬರು ಡಾಕ್ಟ್ರು, ಮಕ್ಕಳಿಗೆ ಮಕ್ಕಳ ಸ್ಪೆಷಲಿಸ್ಟ್, ಈ ಡಾಕ್ಟ್ರ ಲಿಸ್ಟ್. ಪ್ರೈಸ್ ದಿ ಲಾರ್ಡ್. ENT ಹಾರ್ಟ್ ಮತ್ತು ಏನೋ ಎಲುಬುಗಳಿಗೆ ನರತಜ್ಞ ರೋಗ. ಪ್ರೈಸ್ ದಿ ಲಾರ್ಡ್. ಇಂದಿನ ಡಾಕ್ಟ್ರುಗಳಿಗೆ ನಮ್ಮ ಹಿಸ್ಟ್ರಿ ಗೊತ್ತಿತ್ತು, ಈಗಿನ ಡಾಕ್ಟ್ರುಗಳಿಗೆ ಹಿಸ್ಟ್ರಿ ಅಲ್ಲ, ಎಲ್ಲರೂ ಮಿಸ್ಟ್ರಿ ಆಗಿಬಿಟ್ಟಿದ್ದೀವಿ. ಪ್ರೈಸ್ ದಿ ಲಾರ್ಡ್. ದೊಡ್ಡ ದೊಡ್ಡ ಆಸ್ಪತ್ರೆ ಕಟ್ಟಿಬಿಟ್ಟಿದ್ದಾರೆ. ಅಪಾಯಿಂಟ್ಮೆಂಟ್ 9 ಗಂಟೆಗೆ ಕೊಡ್ತಾರೆ. ಅಲ್ಲಿ ನಾವು 6 ಗಂಟೆಗೆ ಹೋದರೆ 7 ಗಂಟೆಗೆ ಇನ್ನೂ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟ್. ನಮಗೆ ಸಿಗುವಾಗ 9:15, 9 ಗಂಟೆ ಆಗುತ್ತೆ. ಆವಾಗ ನಮ್ಮ BP ರೈಸ್ ಆಗಿ, ಶುಗರ್ ರೈಸ್ ಆಗಿ, ಸ್ಟೆಥೋಸ್ಕೋಪ್ ಇಟ್ಟಾಗ, ಅಯ್ಯಯ್ಯ ನಿನಗೆ BP, ಅಯ್ಯಯ್ಯ ನಿನಗೆ, ಅಣ್ಣ ನೀನೇ BP ರೈಸ್ ಮಾಡಿದ್ಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಡಾಕ್ಟ್ರು ಸ್ಟೆಥೋಸ್ಕೋಪ್ ಇಟ್ಟಿದ್ದಕ್ಕೆ ಈಗ 200-300 ಗೊತ್ತಿಲ್ಲ, ಅವಾಗ 150 ರೂಪಾಯಿ ಇರ್ತಿತ್ತು. ಆಮೇಲೆ ಒಂದು ಯಾರ ಹ್ಯಾಂಡ್ ರೈಟಿಂಗ್ ಬೇಕಾದರೂ ಓದ್ಬೋದು, ಡಾಕ್ಟ್ರ್ ಹ್ಯಾಂಡ್ ರೈಟಿಂಗ್ ಓದಲಿಕ್ಕೆ ಆಗೋಲ್ಲ. ನೀವು ಓದಿದರೆ ನಿಮಗೆ ನೊಬೆಲ್ ಪಾರಿತೋಷಕ ನಾನು ಕೊಡ್ತೀನಿ. ಪ್ರೈಸ್ ದಿ ಲಾರ್ಡ್. ಅವ್ರು ಏನು ಮಾಡ್ತಾರೆ, ಬರೀತಾರೆ. ಪಕ್ಕದಲ್ಲಿ ಮೆಡಿಕಲ್ ಇರ್ತಾರೆ. ಮೆಡಿಕಲ್ ಅಣ್ಣನಿಗೆ ಮಾತ್ರ ಕರೆಕ್ಟ್ ಗೊತ್ತು. ಅವನು ನೀವು 500 ರೂಪಾಯಿ ಕೊಂಡೋದ್ರೆ ಡಮಾರ್, ಒಂದು ಜ್ವರ ಹೋಗ್ಬೇಕಾದ್ರೆ 500 ರೂಪಾಯಿ ಡಮಾರ್. ಹಿಂದಿನ ಕಾಲದಲ್ಲಿ 5 ರೂಪಾಯಲ್ಲಿ ಜ್ವರ ಹೋಗ್ತಿತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಡಾಕ್ಟ್ರು ಇರುವುದು ತಪ್ಪಲ್ಲ, ಆಸ್ಪತ್ರೆಗಳು ಇರುವುದು ತಪ್ಪಲ್ಲ, ಸೈನ್ಸ್ ಮುಂದೆ ಹೋಗಿದ್ದು ತಪ್ಪಲ್ಲ, ತಪ್ಪು ಎಲ್ಲಿದೆ ಕಂಡಿಡಬೇಕು. ಅದಕ್ಕಾಗಿ ಏನಾಗುತ್ತೆ ಅಂದರೆ, ನಾವು ಹೋಗ್ತೀವಿ, ಡಾಕ್ಟ್ರ್ ಏನು ಮಾಡ್ತಾರೆ, ಅವರಿಗೆ ಸಿಕ್ಕ ಮಿಷನ್ ಒಳಗಡೆ ಎಲ್ಲ ಹಾಕ್ಬಿಡ್ತಾರೆ. ಯಾಕಂದ್ರೆ ಮಿಷನ್ ತಂದಿದ್ದಾರಲ್ಲ, ಅದರಲ್ಲಿ BP ನೋಡಬೇಕು, ಶುಗರ್ ನೋಡಬೇಕು, ಬ್ಲಡ್ ನೋಡಬೇಕು, ಅದು ಕ್ಲೀನ್ ಮಾಡಬೇಕು ಎಲ್ಲ. ಆಮೇಲೆ ರಿಪೋರ್ಟ್ ಕೊಡ್ತಾರೆ. 2 ತಾಸು 3 ತಾಸು. ಒಂದು ಸರಿ ನಾನು ಹೋಗಿದ್ದೆ, 3 ದಿನದ ನಂತರ ರಿಪೋರ್ಟ್. ಹೋಗುವಾಗ ಡಾಕ್ಟ್ರ್ ಹೋಗಿ ಅಲ್ಲಿ ರೆಫರೆನ್ಸ್ ಅವರ ಮುಂದೆ ಕೂತ್ಕೊಳ್ಬೇಕು. ಕೂತ್ಕೊಂಡ ತಕ್ಷಣ ಅವರ ಮುಖ ನೋಡಬೇಕು ನೀವು. ಅಬ್ಬಬ್ಬಬ್ಬ ರಿಪೋರ್ಟ್ ನೋಡಿ, ಆವಾಗ ಔಟು ನೀವು. ಪ್ರೈಸ್ ದಿ ಲಾರ್ಡ್. ನಾವು ಅವಾಗ ಏನಾಯ್ತು ಡಾಕ್ಟ್ರೆ, ನಿನಗೆ BP ಇದೆ, ಅದಕ್ಕೆ ಇನ್ನು ಉಪ್ಪು ತಿನ್ನುವಾಗಿಲ್ಲ, ಸಪ್ಪೆ ಹೋದ, ಅರ್ಧ ಸತ್ತೋದ. ಪ್ರೈಸ್ ದಿ ಲಾರ್ಡ್. ಮತ್ತೆ ಶುಗರ್ ಇದೆ, ಇವನು ಎಲ್ಲಿ ನೋಡಿದ್ರು ಸ್ವೀಟ್ ಕದ್ದು ತಿಂತಿದ್ದ, ಡಬ್ಬದಲ್ಲಿ ಕೈ ಹಾಕಿ ತಿಂತಿದ್ದ, 2-3 ಬಾರಿ ಹೊಡಿತಿದ್ದ ಕೇಸರಿ ಬಾತ್. ಪ್ರೈಸ್ ದಿ ಲಾರ್ಡ್. ಈಗ ಇಲ್ಲ, ಮುಕ್ಕಾಲು ಭಾಗ ಸತ್ತೋದ. ಆಮೇಲೆ ಕೊಲೆಸ್ಟ್ರಾಲ್ ಇದೆ ದೇವಾ, ಮತ್ತೆ ಉರ್ದದ್ದು ತಿನ್ಬೇಡ, ಕರ್ದದ್ದು ತಿನ್ಬೇಡ, ಅದು ತಿನ್ಬೇಡ, ಇದು ತಿನ್ಬೇಡ. ಡಾಕ್ಟ್ರೇ, ನಾನು ಸೆಗಣಿ ತಿನ್ಬೇಕಾ, ಮಣ್ಣು ತಿನ್ಬೇಕಾ? ಪ್ರೈಸ್ ದಿ ಲಾರ್ಡ್. ನಾವು ನಗಡ್ತೀವಿ ಮಕ್ಕಳ, ಇವತ್ತು ನಮ್ಮ ಸಮಸ್ಯೆ ಹಂಗಾಗ್ಬಿಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನಾನು ಒಂದ್ಸರಿ ಧ್ಯಾನಕೂಟ ಕೊಡುವಾಗ ಒಂದು 15 ವರ್ಷದ ಹಿಂದೆ ಸಾಹುಕಾರನ ಮನೆಗೆ ಊಟಕ್ಕೆ ಹೋಗಿದ್ದೆ. ಊಟಕ್ಕೆ ಕರೆದಿದ್ರು ಮಧ್ಯಾಹ್ನ. ಹೆಂಡತಿ ರಾಜಕೀಯದಲ್ಲಿದ್ದಾಳೆ, ಮಗ ಇಂಜಿನಿಯರ್, ಮಗಳು ಡಾಕ್ಟ್ರು. ಒಂದು ಮನೆಯಲ್ಲಿ ತುಂಬ ಮಂದಿ ಕೆಲಸ ಮಾಡ್ತಾರೆ, ಎಸ್ಟೇಟ್ ಓನರ್. ಕರೆದಿದ್ದಾನೆ, ಮಧ್ಯಾಹ್ನ ಊಟಕ್ಕೆ ಹೋದೆ. ಹೋಗುವಾಗ ನೋಡಿದ್ರೆ ಟೇಬಲ್ ಮೇಲೆ 50 ಜನಕ್ಕೆ ಬೇಕಾಗುವಷ್ಟು ಊಟ ಇದೆ. ನಾನು ಮತ್ತು ಅವನು ಇಬ್ಬರೇ ಇದ್ವಿ. ಅವನೆಲ್ಲೋ ನಾನು ಬಕಾಸೂರ್ ಅಂತ ಯೋಚನೆ ಮಾಡಿದ್ನ, ಯಾರಿಗೆ ಗೊತ್ತು. ಪ್ರೈಸ್. ನನಗೆ ಹಸಿವಾಗಿದ್ದು ಗಬ ಚಿಕನ್, ಮಟನ್ ಏನೆಲ್ಲ ಹೆಂಗಿದ್ದೀನೆಲ್ಲ ಹೊಡೆದೆ ಚೆನ್ನಾಗಿ. ಅವರು ನೋಡ್ತಾ ಇದ್ದೀನಿ, ಅವರೇನು ಮಾಡಿದ್ದಾರೆ, ಒಂದು ಗ್ಲಾಸ್ ರಾಗಿ ಮಾಲ್ಟ್, 1 ಪ್ಲೇಟ್ ಟ್ಯಾಬ್ಲೆಟ್ ಕೂತ್ಕೊಂಡಿದ್ದಾರೆ. ನಾನು, ಹಣ ಏನು ನೀವು ಊಟ ಮಾಡಲ್ವಾ? ಅಯ್ಯೋ ಫಾದರ್, 5 ಮೈನರ್ ಸರ್ಜರಿ ಆಗಿದೆ, 3 ಮೇಜರ್ ಸರ್ಜರಿ ಆಗಿದೆ. ಮತ್ತೆ ಹೆಂಗೆ ಬದುಕುಳಿದಿದ್ಯಾ? ಇಲ್ಲ, ನನಗೆ ಬೆಳಿಗ್ಗೆ ತಿನ್ನಲಿಕ್ಕಿಲ್ಲ, ಸಾಯಂಕಾಲದಿಂದ ರಾಗಿ ಮಾಲ್ಟ್ ಮತ್ತು ಟ್ಯಾಬ್ಲೆಟ್, ಮಧ್ಯಾಹ್ನ ಲಂಚ್ ರಾಗಿ ಮಾಲ್ಟ್ ಮತ್ತು ಟ್ಯಾಬ್ಲೆಟ್, ಸಂಜೆ ರಾಗಿ ಮಾಲ್ಟ್ ಮತ್ತು ಟ್ಯಾಬ್ಲೆಟ್. ನನ್ನ ಫ್ಯಾಮಿಲಿ ರಾಗಿ ಮಾಲ್ಟ್ ಟ್ಯಾಬ್ಲೆಟ್ ಫ್ಯಾಮಿಲಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಈಗ ಕೆಲವರು ರಾಗಿ ಮುದ್ದೆ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಾನು ತಿಂತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಬಡವರು ಶ್ರೇಷ್ಠರು. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಹೇಳಿದ್ದಾರಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿ, ಯೋಚನೆ ಮಾಡಿ, ನಾನು ಯಾಕೆ ರೋಗಿಯಾಗಿದ್ದೀನಿ? ಇವತ್ತು ಕ್ಷಮಿಸಿದಾಗ ಕ್ಷೇಮ, ಕ್ಷಮಿಸಿದಾಗ ಸೌಖ್ಯ. ಒಳಗಡೆ ದ್ವೇಷ, ಹಗೆತನ, ಮತ್ಸರ, ಜಗಳ, ಪ್ರತೀಕಾರ, ಹೊಟ್ಟೆಗಿಚ್ಚು ಇಟ್ಕೊಳ್ಬೇಡ, ಅದು ನಮ್ಮನ್ನು ನಾಶ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ವೈದ್ಯರಿರುವುದು ತಪ್ಪಲ್ಲ, ವೈದ್ಯರ ಹತ್ರ ಹೋಗುವುದು ತಪ್ಪಲ್ಲ, ಮೆಡಿಸಿನ್ ನುಂಗುವುದು ತಪ್ಪಲ್ಲ. ಆದರೆ ಮೆಡಿಸಿನಿಂದ ಬಿಡುಗಡೆ ಹೊಂದಬೇಕಾದ್ರೆ ಯೇಸು ಎಂಬ ವೈದ್ಯನ ಹತ್ರ ಬಳಿ ಬಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, 16ನೇ ಅಧ್ಯಾಯ
12ನೇ ವಾಕ್ಯ, ಸುಜ್ಞಾನ ಗ್ರಂಥ, ಅವರು ಗುಣ ಹೊಂದಿದ್ದು ಗಿಡಮೂಲಿಕೆಗಳಿಂದ ಅಲ್ಲ, ಮೆತ್ತಗೆ ಮಾಡುವಂಥ ಮುಲಾಮಿನಿಂದ ಅಲ್ಲ, ಅದಾಯಿತು ಹೇ ಸರ್ವೇಶ್ವರ ಎಲ್ಲವನ್ನು ಸ್ವಸ್ಥವಾಗಿಸುವಂತಹ ನಿನ್ನ ವಾಕ್ಯದಿಂದ. ಇವತ್ತು ನಮಗೆ ಸೌಖ್ಯ ಬೇಕಾ? ಕೆಲವರಿಗೆ ಮಾತ್ರ ಬೇಕು. ಸೌಖ್ಯ ಬೇಕಾ? ಬಿಡುಗಡೆ ಬೇಕಾ? ಆಶೀರ್ವಾದ ಬೇಕಾ? ನಮ್ಮ ಜೀವನ ಪರಿವರ್ತನೆ ಆಗಬೇಕಾ? ಜ್ಞಾನೋಕ್ತಿ 28:13 ಹೇಳ್ತಾ ಇದೆ. ಜ್ಞಾನೋಕ್ತಿ 22 ನಿಮಗೆ ಯಶಸ್ಸು ಬೇಕು, ಆಶೀರ್ವಾದ ಬೇಕು, ಎಲ್ಲ ಬೇಕಾದರೆ ಜ್ಞಾನೋಕ್ತಿ 28:13 ಹೇಳ್ತಾರೆ, ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟರೆ ದೇವರ ಕರುಣೆ ದೊರಕುವುದು. ದ್ವೇಷ, ಹಗೆತನ, ಮತ್ಸರ ಇದೆಲ್ಲ ಮುಚ್ಚಿಟ್ಕೊಳ್ಬೇಡಿ. ಯಶಸ್ಸು ಇಲ್ಲ, ಬಿಸ್ನೆಸ್ಸಲ್ಲಿ ಯಶಸ್ಸಿಲ್ಲ, ಸ್ಟಡೀಸಲ್ಲಿ ಯಶಸ್ಸಿಲ್ಲ, ಲೈಫಲ್ಲಿ ಯಶಸ್ಸಿಲ್ಲ. ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವವನಿಗೆ ಮುಕ್ತಿ ದೊರಕದು. ಅಂದರೆ ಏನು? ಪಾಪಗಳನ್ನು, ದ್ವೇಷ, ಹಗೆತನ, ಮತ್ಸರ, ಪ್ರತೀಕಾರ ಮುಚ್ಚಿಟ್ಕೊಳ್ಬೇಡಿ, ಒಪ್ಕೊಳ್ಳಿ. ಇವತ್ತಿನಿಂದ ಅದಕ್ಕೆ ಇಲ್ಲಿ ಈ ಡಿವೈನ್ ರಿಟ್ರೀಟ್ ಸೆಂಟ್ರಿಂದ ಹೋದ ಜನರಿಗೆ ಕೋಟಿ ಜನರು ಯಶಸ್ಸು ಪಡೆದಿದ್ದಾರೆ. ನೀವು ಇಷ್ಟೊಂದು ಜನ ಇಲ್ಲಿ ಬರಲು ಕಾರಣ ದೇವರ ಕರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ನಾವು ಇವತ್ತು ಆ ದ್ವೇಷದಿಂದ ಹೊರಗಡೆ ಬಂದು ನಾವು ಕ್ಷಮೆಯನ್ನು ಪಡೆಯಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಸಿರಾಕನ ಗ್ರಂಥ 27ನೇ ಅಧ್ಯಾಯ ವಾಕ್ಯ 30ರಿಂದ ಸಿರಾಕನ ಗ್ರಂಥ 28ನೇ ಅಧ್ಯಾಯ 7ರವರೆಗೆ ನಾನು ಓದ್ತೀನಿ, ಕೇಳಿ. ಎಷ್ಟು ಸುಂದರವಾಗಿ ಬೈಬಲ್ ನಮಗೆ ಪ್ರತೀಕಾರ, ದಾಹ ಇದರ ಬಗ್ಗೆ ನಮಗೆ ಹೇಳ್ತಾ ಇದ್ದೇವೆ. ಬೈಬಲ್ ನಮಗೆ ಹೇಳ್ತಾ ಇದೆ, ನಾನು ಓದ್ತೀನಿ ಕೇಳಿ. ಸಿಟ್ಟು ಸಿಡುಕುಗಳು ಹೇಯವಾದವುಗಳು, ಇವೆರಡು ಇರುವು ಪಾಪಾತ್ಮನಳು. ಯಾವುದು ಹೇಯವಾದವುಗಳು? ಸಿಟ್ಟು ಸಿಡುಕುಗಳು. ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ ಅಂತೇಳಿ ಬೈಬಲ್ ಸಂತ ನಮಗೆ ಪೌಲರು ಹೇಳ್ತಾರೆ. ಅದಕ್ಕಾಗಿ ರಾಜಿಯಾಗು ನೀನು ಮಲಗಲು ಹೋಗುವ ಮುನ್ನ. ಪ್ರೈಸ್ ದ ಲಾರ್ಡ್. ಸೊ ಸಿಟ್ಟು ಸಿಡುಕುಗಳು ಹೇಯವಾದವುಗಳು, ಅಸಹ್ಯವಾದವುಗಳು ಇಟ್ಕೊಳ್ಬೇಡಿ ಒಳಗಡೆ. ಸಿಟ್ಟು ಸಿಡುಕು ಇಟ್ಕೊಂಡ್ರೆ ಕೆಂಡ ಒಳಗಡೆ ಇಟ್ದಂಗೆ, ಬೂದಿ ಮುಚ್ಚಿದ ಕೆಂಡ, ಬೂದಿಯಲ್ಲಿ ಕೆಂಡ ಇದ್ದದ್ದು ಗೊತ್ತಾಗೋಲ್ಲ. ಹಾಗೆಯೇ ಸಿಟ್ಟು ಸಿಡುಕುಗಳು ಹೇಯವಾದವುಗಳು, ಅವೆರಡು ಇರುವು ಪಾಪಾತ್ಮನಳು. ನನ್ನೊಳಗಡೆ ಸಿಟ್ಟು, ಸಿಡುಕು, ದ್ವೇಷ, ಅಸೂಯೆ, ಮತ್ಸರ ಇದ್ದರೆ ನಾನು ಪಾಪಾತ್ಮ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಅವೆರಡು ಇರುವು ಪಾಪಾತ್ಮಗಳು. ಸಿಡುಕು ಅಂದರೆ ಅನ್ಕಂಟ್ರೋಲೆಬಲ್ ಆ್ಯಂಗರ್. ಸಿಟ್ಟು ಬರುತ್ತೆ ಎಲ್ರಿಗೂ. ನಮ್ಮ ಮಕ್ಕಳಿಗೆ ಜೋರು ಮಾಡ್ತೀವಿ, ಅಥವಾ ನಾವು ಕೆಲವು ಸರಿ ಬುದ್ಧಿ ಹೇಳ್ತೀವಿ, ಸಿಟ್ಟು ಬರುತ್ತೆ. ಆದರೆ ಅದು ಸಿಡುಕಾಗಿ ಪರಿಣಾಮ. ಕೆಲವರು ಸಿಡುಕು ಅಂದರೆ ಅವ್ರಿಗೆ ಅನ್ಕಂಟ್ರೋಲೆಬಲ್, ಅವ್ರ ಕೈಯಲ್ಲಿ ಏನು ಸಿಗುತ್ತೆ ಅದರಲ್ಲಿ ಹೊಡಿತಾರೆ, ಕೊಲೆಗಳಾಗ್ತವೆ ಆ ಸಿಟ್ಟಿನಲ್ಲಿ, ಆ ದ್ವೇಷದಲ್ಲಿ. ಸೊ ಸಿಡುಕು, ಸಿಟ್ಟು ಸಿಡುಕುಗಳು ಎರಡೂ ಹೇಯವಾದವುಗಳು, ಅವೆರಡು ಇರುವು ಪಾಪಾತ್ಮನೋಳು. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ ಹೊಂದುವನು. ಹೇಳಿ ನೋಡೋಣ. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ ಹೊಂದುವನು. ಅದಕ್ಕೆ ನಾವು ಯಾರ ಮೇಲೂ ರಿವೆಂಜ್ ತಗೊಳ್ಬಾರ್ದು. ನಾವು ಪ್ರೇಯರ್ ಮಾಡಬೇಕು. ಅದು ಹೇಳ್ತೀನಿ, ನಾನು ತೋರಿಸ್ತೀನಿ ಬೈಬಲಿಂದ. ಯಾರ ಮೇಲೂ ರಿವೆಂಜ್ ತಗೊಳ್ಳಿಕ್ಕೆ ಹೋಗಬೇಡಿ. ಪ್ರೈಸ್ ದ ಲಾರ್ಡ್. ಪ್ರತೀಕಾರ ಎಂಬುದು ಮನಸ್ಸಿನಲ್ಲಿ ಬಿಟ್ಟುಬಿಡಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರಲ್ಲ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ನಾವು ಅವರಿಗೆ ಪ್ರೇಯರ್ ಮಾಡಬೇಕು. ಶತ್ರುಗಳಿಗಾಗಿ ಪ್ರೇಯರ್ ಮಾಡೋದು ಹೇಗೆ ಅದು ನೋಡೋಣ. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ ಹೊಂದುವನು. ಅದಕ್ಕಾಗಿ ನೀವು ಯಾರಾದರೂ ಇಲ್ಲಿ ರಿವೆಂಜ್ ಇಟ್ಕೊಂಡು ಬಂದಿದ್ದರೆ ಅದು ಪಾಪ ನಿವೇದನೆಯಲ್ಲಿ ಹೇಳಿ. ನಾನು ರಿವೆಂಜ್ ಇಟ್ಕೊಂಡಿದ್ದೀನಿ ಅಣ್ಣನ ಮೇಲೆ, ಅತ್ತಿಗೆ ಮೇಲೆ, ತಮ್ಮನ ಮೇಲೆ, ನೆರೆಯವರ ಮೇಲೆ, ತಂದೆ ಮೇಲೆ, ತಾಯಿ ಮೇಲೆ. ಅದು ನಿನಗೆ ಬ್ಲಾಕ್. ಅದು ಬಿಡುಗಡೆಗೆ ನಿನಗೆ ಆಶೀರ್ವಾದ ಕೊಡುವುದಿಲ್ಲ, ಬಿಡುಗಡೆ ಸಿಗುವುದಿಲ್ಲ, ಅನಾಯಿಂಟಿಂಗ್ ಅಭಿಷೇಕ ಸಿಗುವುದಿಲ್ಲ, ಹೀಲಿಂಗ್ ಸಿಗುವುದಿಲ್ಲ. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ ಹೊಂದುವನು. ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವರು. ಯಾರ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವರು? ನಿದ್ದೆ ಮಾಡುವವರೆಲ್ಲರೂ ಹಲ್ಲೇಲೂಯಾ ಹೇಳಿ ನೋಡೋಣ. ಸಿಕ್ಕಾಕೊಂಡು. ಓಕೆ, ಒಂದ್ಸರಿ ಎರಡೂ ಕರಗಳನ್ನು ಮೇಲೆ ಎತ್ತೋಣ, ಗಟ್ಟಿಯಾಗಿ ಸ್ತುತಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಗಟ್ಟಿಯಾಗಿ, ಜೋರಾಗಿ,
ದೇವರ ಆತ್ಮ ನಮ್ಮಲ್ಲಿ ಚಲಿಸಲಿ, ಪವಿತ್ರ ಆತ್ಮ ನಮ್ಮಲ್ಲಿ ಕೆಲಸ ಮಾಡಲಿ, ಅರಿವಿನ ಅವಸ್ಥೆಯಲ್ಲಿ ದೇವರ ಕೃಪೆ ಇಳಿದು ಬರಲಿ, ದೇಹ ಆತ್ಮ ಮನಸ್ಸುಗಳ ಆಲಸ್ಯಗಳು ಬಿಟ್ಟು ಹೋಗಲಿ, ಯಾವುದೇ ಥರದ ಕೇಡುಗಳಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ಯೇಸುವೇ, ನಿಮ್ಮ ಸುವಾರ್ತೆ ಆಲಿಸಲ್ಪಡುವಾಗ ಹೃನ್ಮನಗಳು ತೆರೆಯಲ್ಪಡಲಿ, ಆತ್ಮರಿಂದ ತುಂಬಲ್ಪಡಲಿ. ಟಚ್, ಬ್ಲೆಸ್ ಲಾರ್ಡ್. ಹಾಲೆಲೂಯ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ ಜೋರಾಗಿ. ಹಾಲೆಲೂಯ, 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 ಹಾಲೆಲೂಯ. ನೋಡಿ ಏನಾಗುತ್ತೆ ಅಂದರೆ, ಸ್ವಲ್ಪ ವಾಕ್ಯ ಆಲಿಸುತ್ತಾ ಕೆಲವರಿಗೆ ಸೌಖ್ಯ ಸಿಗುತ್ತೆ, ಹಾಗೆ ತಲೆ ಕೆಳಗೆ ಹೋಗುತ್ತೆ. ಇನ್ನು ಕೆಲವರು ಸ್ವಲ್ಪ ಅಂತ ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವು ಒಂದು ಸರಿ ಮಧ್ಯಾಹ್ನ ಮೇಲೆ ಧ್ಯಾನಕೂಟ ಮಾಡ್ತೀವಿ. ಮಧ್ಯಾಹ್ನ ಮೇಲೆ ಧ್ಯಾನಕೂಟ ಮಾಡೋದು ಭಾಳ ಕಷ್ಟ. ಇಲ್ಲಿ ಬೆಳಿಗ್ಗೆನೂ ಸ್ವಲ್ಪ ಕಷ್ಟ ಅಂತ ಕಾಣ್ತೇವೆ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ದಂಪತಿಗಳ ಧ್ಯಾನಕೂಟ ಮಧ್ಯಾಹ್ನ ಮೇಲೆ. ಬ್ರದರ್ ಟಿ ಕೆ ಜಾರ್ಜ್ ಹೇಳಿದರು ನನಗೆ, ಫಾದರ್ ನೀವು ಮಧ್ಯಾಹ್ನ ಮೇಲೆ ಹೋಗಿ, ನನಗೆ ಸ್ವಲ್ಪ ಕಾಲು ನೋವು. ನಾನು ಹೇಳಿದೆ ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಪ್ರೈಸ್ ದಿ ಲಾರ್ಡ್. ಅಂತೂ ಇಂತೂ ನಾನು ಹೋದೆ. ಹೋಗುವಾಗ ಮಧ್ಯಾಹ್ನ ಮೇಲೆ ವಿಶೇಷ ಪ್ರಾರ್ಥನೆ, ಗಂಡ ಹೆಂಡತಿಗೆ ಇಲ್ಲಿ ಒಟ್ಟಿಗೆ ಕೂರಿಸಿ ಪ್ರೇಯರ್ ಮಾಡ್ತಾರೆ. ಅವ್ರು ಒಟ್ಟಿಗೆ ಕೂರಿಸಿ ಬೆಳಿಗ್ಗೆ ಬ್ರದರ್ ಟಾಕ್ ಕೊಟ್ಟು ಹೋಗಿದ್ದಾರೆ, ಗಂಡ ಹೆಂಡತಿ ಬಗ್ಗೆ ಟಾಕ್. ನನಗೆ ಮಧ್ಯಾಹ್ನ ಮೇಲೆ ಟಾಕ್ ನಡೀತಾ ಇದ್ದೀವಿ. ಟಾಕ್ ಆರಂಭವಾಗಿ 10 ನಿಮಿಷ ಆಗಿಲ್ಲ, ಒಂದು ಗೊರಕೆ ಸೌಂಡ್ ಕೇಳ್ತಾ ಇದೆ. ನಾನು ಎಲ್ಲಿಂದ ಸಿಂಹನೋ ಹುಲಿನೋ ಬಂತ ಅಂತೇಳಿ ಹೆದರ್ಬಿಟ್ಟೆ. ನೋಡಿದರೆ ಮುಂದೆ ಒಬ್ಬ ಗಂಡ ಬರ್ತದೆ, ಪಕ್ಕದಲ್ಲಿ ಹೆಂಡತಿ ನಿಂತು ಗಾಳಿ ಆಗ್ತಾ ಇದ್ದಾಳೆ. ನಾನು ಹೇಳಿದೆ, ಅಕ್ಕ ಡಿಸ್ಟರ್ಬ್ ಆಗ್ತಾ ಇದೆ, ವೆಬ್ಸು. ಆಕ ಹೇಳಿದ್ರು, ಇಲ್ಲ ಬೆಳಿಗ್ಗೆ ಬ್ರದರ್ ಟಿ ಕೆ ಜಾರ್ಜ್ ಹೇಳಿದರು ನಿಮ್ಮ ಗಂಡನಿಗೆ ವಿಧೇಯನಾಗ್ರಿ. ಅವನು ಹೇಳಿದ್ದಾನೆ ನಾನು ಮಲಗ್ತೀನಿ, ಎಚ್ಚರ ಮಾಡಬೇಡ, ಅದಕ್ಕೆ ಗಾಳಿ ಆಗ್ತಾ ಇದ್ದೀನಿ. ಈಗ ನಾನು ಏನಾದರೂ ಟೆಕ್ನಿಕ್ ಮಾಡಬೇಕಂತೇಳಿ ಗಟ್ಟಿಯಾಗಿ ಮೈಕಲ್ಲಿ ಹೇಳಿದೆ, ಯಾರಿಗಾದರೂ ನರಕಕ್ಕೆ ಹೋಗ್ಲಿಕ್ಕೆ ಇಷ್ಟ ಇದ್ರೆ ಎದ್ದು ನಿಲ್ಲಿ. ಅವನು ತಕ್ಷಣ ಗೊರಕೆ ಬಿಟ್ಟು ಎದ್ದು ನಿಂತ. ಜನ ನಿಮ್ಮ ಥರ ಬಿದ್ದು ನಗಾಡ್ತಾ ಇದ್ದಾರೆ. ನಾನು ನಗಾಡ್ದೆ. ಅಣ್ಣ, ನಾನು ಹೇಳಿದ್ದು ಅರ್ಥ ಆಯ್ತಾ? ಅರ್ಥ ಆಯ್ತು ಫಾದರ್. ಏನು? ಯಾರಿಗೆಲ್ಲ ನರಕಕ್ಕೆ ಹೋಗಬೇಕು ಎದ್ದು ನಿಲ್ಲಿ. ಹೌದು, ಮತ್ತೆ ಯಾಕೆ ಎದ್ದು ನಿಂತೀಯ? ಫಾದರ್, ಇಲ್ಲಿ ನೋಡಿ 2,000 ಜನ ಇದ್ದಾರೆ, ಯಾರೂ ಎದ್ದು ನಿಲ್ಲಿಲ್ಲ. ಸ್ಟೇಜ್ ಮೇಲೆ ನೀವು ಒಬ್ಬರೇ ಇದ್ದೀರಿ, ನೀವು ಒಬ್ಬರೇ ನರಕಕ್ಕೆ ಹೋಗೋದು ಬೇಡ, ನಿಮ್ಮೊಟ್ಟಿಗೆ ನಾನು ಬರ್ತೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿದ್ರೆಯಲ್ಲೂ ದೇವರು ಕೆಲವರಿಗೆ ಮೆದುಳು ಕೊಡ್ತಾರೆ, ಕೆಲವರಿಗೆ ಕಿಡ್ನಿ ಕೊಡ್ತಾರೆ ಅಂದಲ್ಲ ಇದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಅದಕ್ಕಾಗಿ ವಾಪಸ್ ಬರೋಣ. ಪ್ರತೀಕಾರ ಮಾಡುವವನು ದೇವರಿಂದ ಪ್ರತೀಕಾರ, ಸರ್ವೇಶ್ವರದಿಂದ ಪ್ರತೀಕಾರ ಹೊಂದುವನು. ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವರು. ನೋಡಿ, ಇವತ್ತು ನೀವು ಯಾರು ಪ್ರತೀಕಾರ ಮಾಡಲು ಯೋಚನೆ ಮಾಡಿದರೆ, ದ್ವೇಷ ಒಳಗಡೆ ಇಟ್ಕೊಂಡ್ರೆ ಅವನ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ, ಆ ಪಾಪ ನಿವೇದನೆ ಕ್ಷಮಿಸಲ್ಪಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನೀವು ಕ್ಷಮಿಸಿದಾಗ ನಿಮ್ಮನ್ನು ದೇವರು ಕ್ಷಮಿಸ್ತಾರೆ, ಕ್ಷಮಿಸಲಿಕ್ಕೆ ಶಕ್ತಿ ಕೊಡ್ತಾರೆ. ಅದನ್ನು ಹೇಳ್ತೀನಿ. ಕ್ಷಮೆ ನೀಡು ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ, ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ಕ್ಷಮೆ ನೀಡು ನೀನು ನೆರೆಯವನು ಮಾಡಿದ ತಪ್ಪಿಗೆ, ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ತನ್ನಂಥ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿರೇ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ. ನೋಡಿ, ಅಗತ್ಯ ಕರುಣೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕರುಣೆ ತೋರಿದರು. ದುಂದುಗಾರ ಮಗನ ಸಾಮತಿ ಕರುಣೆ, ರಕ್ತಸ್ರಾವದ ಸ್ತ್ರೀ ಕರುಣೆ, ಪಾರ್ಶ್ವವಾಯು ರೋಗಿ ಕರುಣೆ. ನಿಮ್ಮ ಕರುಣೆಯ ಕಣ್ಗಳು ನನ್ನ ನೋಡಿದಾಗ, ಸಾಯುತ್ತಿದ್ದ ನನ್ನ ದೇಹಕ್ಕೆ ಜೀವ ಬಂತ. ನಿಮ್ಮ ಪ್ರೀತಿಯ ಕರಗಳು ನನ್ನ ಮುಟ್ಟಿದಾಗ, ರೋಗ ಬಾಧೆ ಸಂಕಟವೆಲ್ಲ ದೂರ ಹೋಯ್ತಾ. ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ, ಮುಪ್ಪಿನಲ್ಲೂ ನನ್ನ ಜೊತೆಗೆ ಇರುವೆ ಎಂದ. ಸರ್ವಶಕ್ತ ಯೇಸುವೆ ಸ್ತೋತ್ರ. ದೇವರ ಕರುಣೆಯ ಕಣ್ಣುಗಳು ಪಾಪ ನಿವೇದನೆಯಲ್ಲಿ, ಸುವಾರ್ತೆಯಲ್ಲಿ, ಸಂಸ್ಕಾರಗಳಲ್ಲಿ ನಮ್ಮನ್ನು ನೋಡ್ತಾ ಇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನೀವು ಕರುಣೆ ತೋರಿ,
ಪಿತನು ದಯಾವಂತನಾಗಿರುವಂತೆ ನೀವು ಕೂಡ ದಯಾವಂತರಾಗಿರಿ. ಪ್ರೈಸ್ ದ ಲಾರ್ಡ್. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ತನ್ನಂಥ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ. ಕೇವಲ ನರಮಾನವನಾದವನು ಇಂಥ ಸಿಡುಕಿಟ್ಟುಕೊಂಡರೆ, ನೋಡಿ ನಾವ್ಯಾರು? ನರಮಾನವರು. ನರಮಾನವನಾದವ ಇಂಥ ಸಿಡುಕಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಾವು ಸಿಡುಕಿಟ್ಟುಕೊಂಡರೆ, ನಾವು ದ್ವೇಷ ಇಟ್ಟುಕೊಂಡರೆ, ಪ್ರತೀಕಾರ, ಅಸೂಯೆ, ಮತ್ಸರ ಹೊಟ್ಟೆ ಕಿಚ್ಚಿಟ್ಕೊಂಡ್ರೆ ನಮಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ಬಿಟ್ಟು ಬಿಡು. ಸಾವು ಮರಣಗಳನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ನೆರೆಯವನ ಮೇಲೆ ಮುನಿಸಬೇಡ. ಮಹೋನ್ನತನ ಒಡಂಬಡಿಕೆಯನ್ನು ನೆನೆಸಿಕೊಂಡು ತಪ್ಪು ನೆಪ್ಪುಗಳನ್ನು ವೀಕ್ಷಿಸಬೇಡ. ನಿನ್ನ ಅಂತ್ಯಕಾಲವನ್ನು, ಯಾವ ಕಾಲ? ಗಟ್ಟಿಯಾಗಿ ಹೇಳಿ. ಎಷ್ಟು ಮಂದಿಗೆ ನಿಮ್ಮ ಬರ್ತ್ಡೇ ಗೊತ್ತಿದೆ? ಕೈ ಮೇಲೆ ಹಾಕಿ. ಬರ್ತ್ಡೇ, ಹುಟ್ಟಿದ್ದು ಎರಡೂ ಕೈ ಮೇಲೆ ಹಾಕಿ, ಚಪ್ಪಾಳೆ ತಟ್ಟಿ ನಿಮ್ಮ ಬರ್ತ್ಡೇಗೆ ದೇವರಿಗೆ ಸ್ತೋತ್ರ ಹೇಳಿ. ಬರ್ತ್ಡೇಗೆ ಒಂದು ಒಳ್ಳೆ ಚಪ್ಪಾಳೆ ಕೊಡ್ರಿ. ಅಯ್ಯೋ, ಅದಕ್ಕೂ ಕಂಜೂಸ್ ಮಾಡ್ತೀರಿ. ಪ್ರೈಸ್ ದ ಲಾರ್ಡ್. ಎಷ್ಟು ಮಂದಿಗೆ ನಿಮ್ಮ ಡೆತ್ ಡೇ ಗೊತ್ತಿದೆ? ಸಾವಿನ ದಿನ. ಕೈ ಮೇಲೆ ಹಾಕಿ. ಏನು ನಾವು ಗೂಟ ಹೊಡ್ಕೊಂಡು ಇಲ್ಲಿರ್ತೀವ? ಪ್ರೈಸ್ ದ ಲಾರ್ಡ್. ನೋಡಿ, ಒಂದು ಸತ್ಯ ಹೇಳ್ತೀನಿ. 100 ವರ್ಷದ ಹಿಂದೆ ನೀವು ಇರಲಿಲ್ಲ, 100 ವರ್ಷದ ನಂತರ ನೀವು ಇರೋಲ್ಲ, ನಾನು ಇರೋಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಹೋದ ವರ್ಷ ಎಲ್ಲ ಬ್ರದರ್ ಬಂದರು, 69 ವರ್ಷ ಪ್ರಾಯದಲ್ಲಿ, 33 ವರ್ಷ ಸುವಾರ್ತೆ ಸಾರಿ, 77 ದಿನ ಆಸ್ಪತ್ರೆಯಲ್ಲಿದ್ದು ಅವ್ರು ದೇವರ ಹತ್ರ ಹೋದರು. ನಿನ್ನೆ ಯಾರೋ ಒಬ್ಬರು ಅಜ್ಜಿ ಸಿಕ್ಕಿದ್ರು. ಬ್ರದರ್ ಹೋಗ್ಬಿಟ್ರಲ್ಲ. ಹೌದು, ಅವ್ರು ಯೇಸು ಹತ್ರ ಹೋಗಿದ್ದಾರೆ, ನಾವು ಅಲ್ಲಿ ಹೋಗ್ಬೇಕು ಒಂದು ದಿನ, ಅದಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಾವು ನಮಗೆ ಸೋಲಲ್ಲ, ಸಾವು ನಮಗೆ ಕೊನೆಯಲ್ಲ. ನಾವು ಯಾರೊಟ್ಟಿಗಿರ್ತೀವಿ? ಯೇಸು ಒಟ್ಟಿಗಿರ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಂತ್ಯಕಾಲ ಸ್ಮರಿಸಿಕೋ. ಯಾವ ಅಂತ್ಯಕಾಲ? ನಿನ್ನ ಕೊನೆ ದಿನ ಯಾವಾಗ ನಮ್ಗೆ ಗೊತ್ತಿಲ್ಲ, ಯಾವ ಕ್ಷಣ. ನೋಡಿ, ಎಷ್ಟು ವರ್ಷ ಬದುಕ್ತೀವಿ ಮುಖ್ಯವಲ್ಲ, ಹೇಗೆ ಬದುಕ್ತೀವಿ ಮುಖ್ಯ. ಒಂದು ನರ ಕಟ್ಟಾದರೆ 24 ಅವರ್ಸ್ ಬೆಡ್ಡಲ್ಲಿ, ಒಂದು ಬ್ಲಡ್ ಕ್ಲಾಟ್ ಆದರೆ ಒಂದು ಸೈಡ್ ಹೋಗ್ಬಿಡುತ್ತೆ. ಅಂತ್ಯಕಾಲ ಸ್ಮರಿಸಿಕೋ. ಎಲ್ಲ ಈ ಲೋಕದಲ್ಲಿ ನೀವು ನೋಡಿ, ನೀವು ಮೀನು ತಗೊಳ್ಳಿ, ಮಟನ್ ತಗೊಳ್ಳಿ, ಚಿಕನ್ ತಗೊಳ್ಳಿ, ಪೋರ್ಕ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ಸತ್ತ ಮೇಲೆ ಕೆಜಿಗೆ 200, 300, 800. ಮನುಷ್ಯ ಸತ್ತ ಮೇಲೆ ಕೆಜಿಗೆ ಎಷ್ಟು? ಯಾರಿಗೂ ಬೇಡ. 16 ತಾಸು ಆದಮೇಲೆ ಮನೆಯಿಂದ ಡೀಪ್ ಫ್ರೀಸರಲ್ಲಿ ಇಡ್ತೀರಾ, ಮಮ್ಮಿ, ಡ್ಯಾಡಿ, ಮಗು ಅಂತೇಳಿ ಕೊಂಡೋಗಿ ಮಣ್ಣು ಮಾಡಬೇಕಲ್ವಾ? ಪ್ರೈಸ್ ದ ಲಾರ್ಡ್. ಮನುಷ್ಯಂದು ಅಷ್ಟೇ, 16 ತಾಸು ಆದಮೇಲೆ ಕೆಟ್ಟ ವಾಸನೆ ಬರುತ್ತೆ. ಅದಕ್ಕೆ ಅಂತ್ಯಕಾಲ ಸ್ಮರಿಸಿಕೋ. ಇರುವಾಗ ನಿನ್ನ ಜೀವನ ಚೆನ್ನಾಗಿ ಜೀವಿಸು, ಯೇಸುವಿಗಾಗಿ ಜೀವಿಸು, ನಿತ್ಯ ಜೀವ ಹೊಂದಿಕೋ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಈ ದ್ವೇಷಕ್ಕೆ ಯಾರಾದರೂ ಮೆಡಿಸಿನ್ ಕಂಡುಹಿಡ್ದಿದ್ದಾರಾ? ಯೇಸು ಸ್ವಾಮಿ ಕಂಡುಹಿಡ್ದಿದ್ದಾರೆ. ಎಲ್ಲರೂ, ಯಾರೆಲ್ಲ ಬೈಬಲ್ ತಂದಿದ್ದೀರಿ ಎದ್ದು ನಿಲ್ಲಿ. ಯಾರೆಲ್ಲ ಬೈಬಲ್ ತಂದಿದ್ದೀರಿ ಎದ್ದು ನಿಲ್ಲಿ ಬೇಗ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ತಗೊಳ್ಳಿ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ತಗೊಳ್ಳಿ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ತಗೊಳ್ಳಿ. ಬೈಬಲ್ ಯಾರೆಲ್ಲ ತಂದಿದ್ದೀರಿ ಅವರೆಲ್ಲರೂ ಎದ್ದು ನಿಲ್ಲಿ. ನೋಡೋಣ. ಕುಟುಂಬೋತ್ಸವಕ್ಕೆ ಬರುವಾಗ ಬ್ಯಾಗ್ ತಂದಿದ್ದೀರಿ, ಮೊಬೈಲ್ ತಂದಿದ್ದೀರಿ, ಪರ್ಸ್ ತಂದಿದ್ದೀರಿ, ಗೂಗಲ್ ಪೇ ತಂದಿದ್ದೀರಿ. ಆದರೆ ಸ್ವರ್ಗಕ್ಕೆ ಹೋಗುವ ಗೂಗಲ್ ಪೇ, ಸ್ವರ್ಗಕ್ಕೆ ಹೋಗುವ ಬ್ಯಾಗ್ ತಂದಿದ್ದೀರಾ? ಇದು ಮೊದಲ ಪಾಪ ನಿವೇದನೆಯಲ್ಲಿ ಹೇಳಬೇಕು, ನಾನು ಬೈಬಲ್ ತಂದಿಲ್ಲ. ಇದು ದೊಡ್ಡ ಪಾಪ. ಪ್ರೈಸ್ ದ ಲಾರ್ಡ್. ಇಷ್ಟು ಮಂದಿ ನೋಡ್ತೀನಿ, ಎದ್ದು ನಿಂತವರು ಒಂದು ಕೆಲವರು. ಉಳಿದವರ ಹತ್ರ ಬೈಬಲ್ ಇಲ್ವಾ? ಅಲ್ವಾ ತಂದಿಲ್ವಾ? ಎಷ್ಟು ಮಂದಿಯ ಮನೆಯಲ್ಲಿ ಬೈಬಲ್ ಇದೆ? ಮನೆಯಲ್ಲಿ ಬೈಬಲ್ ಇದೆ. ಇಲ್ಲಿಂದ ಬಾನೆ ಕೊಂಡೋಗಿ ಉಪ್ಪಿನಕಾಯಿ ಹಾಕಿ ಇಡಿ. ಪ್ರೈಸ್ ದ ಲಾರ್ಡ್. ನೋಡಿ, ಒಂದು ಬೈಬಲ್ ಪಡ್ಕೊಳ್ಳಿ. ಯಾವುದ್ಯಾವುದಕ್ಕೆ ದುಡ್ಡು ಖರ್ಚು ಮಾಡ್ತೀವಿ? ಬೈಬಲ್ ನೋಡಿ, ಈ ಬೈಬಲ್ 25 ವರ್ಷದ ಹಿಂದೆ ಟಿ.ಕೆ. ಜಾರ್ಜ್ ಬ್ರದರ್ ನನಗೆ ಹೇಳಿದರು. ಫಾದರ್ ಫ್ರ್ಯಾಂಕ್ಲಿನ್ ಅವ್ರು ಹೇಳಿದ್ರು, ನೀವು ಸುವಾರ್ತೆ ಸಾರ್ತಿರೋ ದೇಶ. ನಾನು ಶಿವಮೊಗ್ಗ ಡಯಾಸಿಸನ್ ಫಾದರ್ಸ್ಗಳು ಹೊರಗೆ ಹೋಗಲ್ಲ. ಅವರು ಹೇಳಿದರು 99ರಲ್ಲಿ, ನಿನಗೆ ದೇವರು ವಿಶ್ವದಾದ್ಯಂತ ಕರ್ಕೊಂಡು ಹೋಗ್ತಾ ಇದ್ದಾರೆ, ಭಾರತದಾದ್ಯಂತ ಕರ್ಕೊಂಡು. ನಾನು ನಗಾಡಿದೆ. ಯಾಕಂದ್ರೆ ನಾನು ಡಯಾಸಿಸನ್ ಫಾದರ್. ನಮಗೆ ಶಿವಮೊಗ್ಗ ಡಿಸ್ಟ್ರಿಕ್ಟ್, ದಾವಣಗೆರೆ ಡಿಸ್ಟ್ರಿಕ್ಟ್, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮಾತ್ರ ಟ್ರಾನ್ಸ್ಫರ್. ಅದರಿಂದ ಹೊರಗೆ ಹೋಗಲ್ಲ. ರಿಲಿಜಿಯಸ್ ಫಾದರ್ಗಳು ಹೋಗ್ತಾರೆ, ವಿನ್ಸೆನ್ಸನ್ಸ್ ಫಾದರ್ಗಳು ಅವ್ರು ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ಬೋದು. ಅವಾಗ ಅವರು ನನಗೆ ಒಂದು ಮಾತು ಹೇಳಿದರು 1999ರಲ್ಲಿ. ಯಾವ ಮಾತು ಗೊತ್ತಾ? ಫಾದರ್ ಫ್ರ್ಯಾಂಕ್ಲಿನ್, ಬೈಬಲ್ ನಿಮ್ಮ ಪಾಸ್ಪೋರ್ಟ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಪಾಸ್ಪೋರ್ಟ್ ಇವತ್ತು
ವಿಶ್ವದ 28 ರಾಷ್ಟ್ರಗಳಿಗೆ ನನ್ನನ್ನು ಕರ್ಕೊಂಡೋಗಿದೆ. ಪ್ರೈಸ್ ದ ಲಾರ್ಡ್. ಇದು ಸಾಕ್ಷಿ. ನನ್ನಲ್ಲಿ ಏನಿಲ್ಲ, ಭಾರತದ ಎಲ್ಲ ರಾಜ್ಯಗಳಿಗೂ ಕೂಡ ನನ್ನನ್ನು ಈ ಪಾಸ್ಪೋರ್ಟ್ ಕೊಂಡೋಗಿದೆ. ಪ್ರೈಸ್ ದ ಲಾರ್ಡ್. ಈ ಪಾಸ್ಪೋರ್ಟ್ ಇದ್ದಿದ್ದರಿಂದ 25 ವರ್ಷಗಳಿಂದ ಇಲ್ಲಿ ಪ್ರೀಚ್ ಮಾಡ್ತಾ ಇದ್ದೀನಿ ನಾನು. ಪ್ರೈಸ್ ದ ಲಾರ್ಡ್. ನಾನು ಎಲ್ಲ ಯುವಕ ಯುವತಿಯರ ಮಧ್ಯೆ ಸೇವೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಒಂದು ಚಾಪ್ಟರ್ ಪರ್ ಡೇ ಚೇಂಜಸ್ ದ ಚಾಪ್ಟರ್ ಆಫ್ ಯುವರ್ ಲೈಫ್. ಅದು ನನ್ನ ಎಕ್ಸಾಂಪಲ್. ಸಾವಿರಾರು ಯುವಕ ಯುವತಿಯರು ಚೇಂಜ್ ಆಗಿದ್ದಾರೆ. ಅದಕ್ಕೆ ಆತ್ಮೀಯರೇ, ಬೈಬಲ್ ಹಿಡೀರಿ, ಬೈಬಲ್ ಓದ್ರಿ, ಅದು ದೊಡ್ಡ ಆಶೀರ್ವಾದ. ಅಲ್ಲಿ ನಮಗೆ ದ್ವೇಷ, ಹಗೆತನ, ಮತ್ಸರ, ಹೊಟ್ಟೆಗಿಚ್ಚು ಎಲ್ಲ ದೂರ ಹೋಗುತ್ತೆ. ಏಕೆಂದರೆ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾನು ಯಾವ ಬೋಧನೆ ಕೊಟ್ಟರೂ ಬೈಬಲ್ ಇಲ್ಲದೆ ಬೋಧನೆ ಕೊಡಲ್ಲ. ಕತೆ ಹೇಳಲಿಕ್ಕೆ ನಾನು ಬಂದಿಲ್ಲ, ದೇವರ ವಾಕ್ಯ. ಏಕೆಂದರೆ ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತೆ, ಯೇಸುವನ್ನು ಪ್ರಕಟಿಸುವುದರಿಂದ ಶುಭ ಸಂದೇಶ ನಮಗೆ ಸಿಗುತ್ತೆ. ಪ್ರೈಸ್ ದ ಲಾರ್ಡ್. ಓಕೆ, ಈಗ ಯೇಸು ಸ್ವಾಮಿ ಈ ದ್ವೇಷಕ್ಕೆ, ಹಗೆತನಕ್ಕೆ, ಹೇಟ್ರೆಡ್ಗೆ ಮದ್ದು ಕಂಡಿಡ್ದವರು ಯೇಸು ಸ್ವಾಮಿ. ಮತ್ತಾಯ 5:43-44 ಎದ್ದು ನಿಂತವರು ಗಟ್ಟಿಯಾಗಿ ಜೊತೆಗೆ ಓದೋಣ. ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ, ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಕೂತ್ಕೊಳ್ಳಿ, ಸಾಕು. ಪ್ರೈಸ್ ದ ಲಾರ್ಡ್. ಬಲಗೈಯನ್ನು ಮೇಲೆತ್ತಿ ಹೇಳೋಣ. ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ, ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ನೋಡಿ, ಶತ್ರುಗಳನ್ನು ಪೀಡಿಸುವವರಿಗಾಗಿ ಯಾರ ಮಕ್ಕಳಾಗ್ತೀರಿ? ಶತ್ರುಗಳನ್ನು ಪ್ರೀತಿಸಿದಾಗ, ಪ್ರಾರ್ಥಿಸಿದಾಗ ಯಾರ ಮಕ್ಕಳು? ಶತ್ರುಗಳನ್ನು ಪ್ರೀತಿಸದೇ ಇದ್ದಾಗ, ಪೀಡಿಸುವವರಿಗಾಗಿ ಪ್ರಾರ್ಥಿಸದೇ ಇದ್ದಾಗ ಯಾರ ಮಕ್ಕಳಾಗ್ತೀವಿ? ನಾನು ಹೇಳಲಿಲ್ಲ, ನೀವೇ ಹೇಳಿದ್ರಿ. ನಾನು ದೇವರ ಮಗು ಆಗ್ತೀನಿ, ದೇವರಲ್ಲಿ ಕ್ಷಮೆ ಯಾಚಿಸ್ತೀನಿ, ಪರಿವರ್ತನೆ ಹೊಂದ್ತೀನಿ. ಪ್ರೈಸ್ ದ ಲಾರ್ಡ್. ಸೈತಾನನಿಗೆ ಜಾಗ ಕೊಡಬೇಡಿ. ಪ್ರೈಸ್ ದ ಲಾರ್ಡ್. ಶತ್ರುಗಳನ್ನು ಪ್ರೀತಿಸಿರಿ. ಒಂದ್ಸರಿ ಒಬ್ಬಳು ಸಹೋದರಿ ಫೋನ್ ಮಾಡಿದ್ಲು, ಫಾದರ್ ಫ್ರಾಂಕ್ಲಿನ್. ಅವರು ಬೊಬ್ಬೆ ಹೊಡಿದು ನೋಡಿದ್ರೆ ನನ್ನ ಫೋನು ಬ್ಲಾಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಿದೆ. ನಾನು ಹೇಳಿ, ಏನಮ್ಮ, ನನಗೂ ಆ ಪಕ್ಕದ ಮನೆಯವ್ರಿಗೂ ಜಗಳ, ನಲ್ಲಿ ನೀರಿಗೆ ಜಗಳ. ಫಾದರ್ ಅವಳು ಕೆಟ್ಟ ಮಾತು, ಹೊಲ್ಸು ಮಾತು, ಬಾಯೆಲ್ಲ ಫಾದರ್, ಬೊಂಬಾಯಿ ಫಾದರ್. ಅವರ ಬಾಯಿ ಬಂದಾಗುವಂತೆ ಪ್ರೇಯರ್ ಮಾಡಿ ಫಾದರ್. ಅಂದರೆ ನನ್ನ ಪ್ರೇಯರಲ್ಲಿ ನಾನು ಫೆವಿಸ್ಟಿಕ್ ಇಟ್ಟಿದ್ದೀನಿ ಅಂತೇಳಿ ಯೋಚನೆ ಮಾಡಿದ್ದಾಳೆ. ನಾನು ಕೇಳಿದೆ, ಮಗಳೇ ನೀನು ಏನು ಮಾತಾಡಿಲ್ವಾ? ನಾನು ಬಿಡ್ತೀನ, ಸಖತ್ತಾಗಿ ಮಾತಾಡಿದೆ. ಆದರೆ ಅವಳ ಬಾಯಿ ನನ್ನ ಬಾಯಿಗಿಂತ ಸ್ಟ್ರಾಂಗ್ ಇದೆ. ಒಪ್ಕೊಂಡ್ಲು. ಪ್ರೈಸ್ ದ ಲಾರ್ಡ್. ನಾನು ಅವಳಿಗೆ ಎಷ್ಟು ಹೇಳಿದೆ, ನೀನು ಪ್ರಾರ್ಥನೆ ಮಾಡು. ಅವಳಿಗೆ ಕೋಪ ನೆತ್ತಿಗೆ ಇರ್ತು. ನನಗೆ ಇಲ್ಲಿ ಯಾತನೆ, ನಿಮ್ಗೆ ಅಲ್ಲಿ ಪ್ರಾರ್ಥನೆ. ಮತ್ತು ನನಗೆ ಯಾಕೆ ಫೋನ್ ಮಾಡಿದ್ಯಾ? ಅಲ್ಲ, ಅವಳ ಬಾಯಿ ಬಂದಾಗಬೇಕು. ಅದಕ್ಕೆ ಒಂದು ಟೆಕ್ನಿಕ್ ಇದೆ. ಏನು ಟೆಕ್ನಿಕ್? ನೀನು ಅವಳಿಗಾಗಿ ಪ್ರೇಯರ್ ಮಾಡು. ಫಾದರ್ ಸಾಧ್ಯ ಇಲ್ಲ, ಯೇಸುವನ್ನು ನಂಬ್ತೀಯ, ಸೈತಾನಿಗೆ ಜಾಗ ಇಲ್ಲ ಫಾದರ್, ಯೇಸು ನಂಬ್ತೀನಿ, ಬೈಬಲ್ ತೆಗಿ ಅಂದೆ. ತೆಗೆದ್ಲು, ಇದೇ ಓದಿದ್ಲು. ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಯಾರ ಮಕ್ಕಳಾಗ್ತೀರಿ? ಅವಳು ಕೇಳಿದ್ಲು, ಫಾದರ್ ಕಥೋಲಿಕ ಬೈಬಲಲ್ಲಿ ಬರೆದಿದ್ದೇನಾ ಫಾದರ್? ಪ್ರೈಸ್ ದ ಲಾರ್ಡ್. ಯಾಕಂದರೆ ಕಥೋಲಿಕರಿಗೆ ಬೈಬಲಲ್ಲಿ ಏನು ಬರೆದಿದೆ ಗೊತ್ತಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಡಿವೈನ್ ರಿಟ್ರೀಟ್ ಸೆಂಟರ್ಗೆ, ಇದು ಪವರ್ ಹೌಸ್, ಶಕ್ತಿಯ ಸ್ಥಳ. ಎಲ್ಲರೂ ಬೈಬಲ್ ಕಲ್ತಿದ್ದು ಇಲ್ಲಿಂದ, ನಾವು ಸ್ವಾರ್ಥ ಬಂದಿದ್ದು ನಮಗೆ ವಿಶೇಷವಾಗಿ ದೇವರು ಕೊಟ್ಟಿದ್ದು ಈ ಸ್ಥಳ ಪವಿತ್ರಾತ್ಮರ ಶಕ್ತಿಯಿಂದ. ಹಲ್ಲೆಲೂಯಾ. ಅದಕ್ಕಾಗಿ ಮೊನ್ನೆ ಫಾದರ್ ಅಗಸ್ಟಿನ್ ವಲ್ಲೂರನ್, ಬಿಷಪ್ ರಾಬರ್ಟ್ ಮಿರಾಂದೆ ಒಂದು ಮಾತು ಹೇಳಿದರು, ನಮ್ಮ ಕೆಲಸ ಇಲ್ಲಿ ಬಂದವರನ್ನು ವಿಶ್ವಾಸದಲ್ಲಿ, ಕಥೋಲಿಕ ವಿಶ್ವದ ಬಲಪಡಿಸಿ ಅವರನ್ನು ಆ ಧರ್ಮಸಭೆಗೆ, ಅಂದರೆ ತಮ್ಮ ತಮ್ಮ ಧರ್ಮ ಕೇಂದ್ರಗಳಲ್ಲಿ ಬಲವಾಗುವಂತೆ ನೋಡಿಕೊಳ್ಳುವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅವಳಿಗೆ ಹೇಳಿದೆ, ಇವತ್ತಿನ ಜಪಸರ ಹೇಳುವಾಗ ಒಂದು ರಹಸ್ಯ ಅವಳಿಗಾಗಿ ಹೇಳು. ಹೆಂಗೆ ಹೇಳಬೇಕು? ಹಾಳಾಗಿ ಹೋಗು, ಕೈಕಾಲು ಮುರ್ಕೊಂಡು ಹೋಗು, ಹಂಗೆ ಹೇಳಬೇಡ. ದೇವ ಆಕೆಯನ್ನು ಪ್ರೀತಿಯಲ್ಲಿ ತುಂಬು, ಪವಿತ್ರ ಆತ್ಮರಲ್ಲಿ ತುಂಬು ಅಂಥೇಳಿ ಒಂದು ಪ್ರೇಯರ್ ಮಾಡಲಿಕ್ಕೆ ಹೇಳಿದೆ. ಅವಳು ಪ್ರೇಯರ್ ಮಾಡಿದ್ದು. 6 ತಿಂಗಳಾದಮೇಲೆ ಫೋನ್ ಮಾಡ್ತಾರೆ, ಫಾದರ್ ಏನು, ನನ್ನ ಮಗಳಿಗೆ ಒಂದು ಒಳ್ಳೆಯ ಹುಡುಗ ಬೇಕು ಫಾದರ್, ಗಂಡ ಸಿಗಬೇಕು, ಪ್ರೇಯರ್ ಮಾಡಿ ಫಾದರ್. ನನಗೆ ಗೊತ್ತಾಯಿತು, ಇವಳದೇ ನಂಬರ್ ಇತ್ತು. ಏನಾಯಿತು, ಅಕ್ಕಪಕ್ಕದವ್ರ ಮನೆ ಅವಳು, ಇಲ್ಲ ಫಾದರ್ ನಿಮ್ಮ ಟೆಕ್ನಿಕ್ ವರ್ಕ್ ಆಯಿತು. ನನ್ನ ಟೆಕ್ನಿಕ್ ಅಲ್ಲ, ನಾನು ಬೈಬಲ್ ಟೆಕ್ನಿಕ್ ಹೇಳ್ಕೊಟ್ಟೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ.
ಈಗ ಹೇಗಿದ್ದಾಳೆ? ಇಲ್ಲ ಫಾದರ್, ಅವರ ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡಿದರೆ ನಮಗೆ ತಂದು ಕೊಡ್ತಾರೆ, ನಾವು ಚಿಕನ್ ಬಿರಿಯಾನಿ ಮಾಡಿದರೆ ಅವ್ರಿಗೆ ಕೊಂಡೋಗ್ಕೊಡ್ತೀವಿ. ಕೇಡಿಗೆ ಸೋಲದೆ ಒಳಿತಿನಿಂದ ಕೇಡನ್ನು ಸೋಲಿಸು. ನೋಡಿ, ಯೇಸು ಸ್ವಾಮಿ ಏನು ಹೇಳಿದರು? 5ನೇ ಅಧ್ಯಾಯ ಮತ್ತಾಯ 23-24 ಯೇಸು ಹೀಗೆ ಹೇಳ್ತಾ ಇದ್ದಾರೆ, ಆದ್ದರಿಂದ ನೀನು ಬಲಿಪೀಠದಲ್ಲಿ ಕಾಣಿಕೆ ಅರ್ಪಿಸಲು ಬರುವಾಗ ನಿನ್ನ ಸೋದರ ಸೋದರಿಗೆ ಏನಿದ್ದರೂ ಕಾಣಿಕೆ ಅಲ್ಲೇ ಬಿಟ್ಟು ಮೊದಲು ರಾಜ್ಯ ಆಗು. ಪ್ರೈಸ್ ದ ಲಾರ್ಡ್. ಅನಂತರ ಬಂದು ಬಲಿ ಅರ್ಪಿಸು. ಅಂದರೆ ದ್ವೇಷ ಇಟ್ಕೊಂಡು ಬಲಿ ಅರ್ಪಿಸಬೇಡ. ಯೇಸು ಸ್ವಾಮಿ ಅದನ್ನೇ ಮಾಡಿದ್ದು. ಕೊನೆಯ ಭೋಜನದ ಸಮಯದಲ್ಲಿ ತಮ್ಮ ಶಿಷ್ಯರ ಸಂಗಡ ಇದ್ದಾಗ ಶಿಷ್ಯರಿಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತೇಳಿ. ಯೇಸುಗೆ ಈ ವಾಕ್ಯ ನೆನಪಿಗೆ ಬಂತು, ನೀನು ಬಲಿ ಅರ್ಪಿಸುವಾಗ ನಿನ್ನ ಸೋದರನಿಗೆ ನಿನ್ನ ಮೇಲೆ ಏನೇ ಇದ್ರು, ಯಾರು ಸೋದರ? ಯೂದನಿಗೆ ಯೇಸು ಮೇಲೆ ಕೋಪ ಇದೆ, ಬೆಳ್ಳಿ ನಾಣ್ಯಗಳಿಗೆ ಮಾರಿದ್ದಾನೆ. ಯೇಸು ಸ್ವಾಮಿ ಮೇಲಂಗಿಯನ್ನು ತೆಗೆದು ಬೋಗುಣಿಯಲ್ಲಿ ನೀರು ತಗೊಂಡು ಪ್ರತಿಯೊಬ್ಬರ ಕಾಲು ತೊಳೆದು ಮುತ್ತಿಟ್ಟು ಕ್ಷಮಿಸ್ತಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಪ್ರೀತಿಸ್ತಾರೆ. ಅವರು ಬೋಧಿಸಿದ್ದು ಮಾತ್ರವಲ್ಲ, ಅವರು ಅದನ್ನು ಕಾರ್ಯರೂಪದಲ್ಲಿ ತೋರಿಸಿದ್ದೂ ಇದೆ. ಅದಕ್ಕಾಗಿ ಯೇಸು ಸರ್ವಶಕ್ತ ದೇವರು, ರಕ್ಷಕ. ಅವರು ಏನು ಹೇಳಿ ಹೋಗಿಲ್ಲ, ಮಾಡಿ ತೋರಿಸಿದ್ದಾರೆ, ಕ್ಷಮಿಸಿ ತೋರಿಸಿದ್ದಾರೆ, ನೋಯಿಸುವವರಿಗೆ ಶಿಲುಬೆಯಿಂದ ಕ್ಷಮಿಸಿದ್ದಾರೆ. ಅಂಥ ಯೇಸುವಿನ ಆ ಕ್ಷಮೆಯನ್ನು ಇವತ್ತು ನಾವು ಪಡೆಯುತ್ತೇವೆ. ಪಾಪ ನಿವೇದನೆಯಲ್ಲಿ ಪಡೆಯುವಾಗ ನಾವು ಕ್ಷಮಿಸೋಣ, ನಾವು ಪ್ರೀತಿಸೋಣ, ನಾವು ಆಶೀರ್ವಾದ ಪಡೆಯೋಣ. ಕೆಳಗಿಟ್ಟು ಎಲ್ಲರೂ ಎದ್ದು ನಿಲ್ಲಿ, ಎಲ್ಲರೂ ಎದ್ದು ನಿಲ್ಲಿ. ನಿಮ್ಮ ಬೈಬಲ್ಗಳನ್ನು ಚೇರ್ ಮೇಲೆ ಇಡಿ, ಚೇರ್ ಮೇಲೆ ಇಡಿ. ಎರಡೂ ಕರಗಳನ್ನು ಮೇಲೆ ಎತ್ತಿ ಹಿಂದುಗಡೆ ಇರುವ ಪ್ರಭು ಯೇಸುವಿನ ಆ ಛಾಯಾಚಿತ್ರವನ್ನು ನೋಡಿ ಪ್ರಭು ಯೇಸುವನ್ನು ನೆನೆಸಿಕೊಳ್ಳಿ. ಅವರು ಕರುಣೆಯ ದೇವರು, ಕೃಪೆಯ ದೇವರು, ಪ್ರೀತಿಯ ದೇವರು, ಬಿಡುಗಡೆ ನಾಯಕ, ಸೌಖ್ಯದಾಯಕ, ಆರೋಗ್ಯದಾಯಕ, ಪಾಪ ವಿಮೋಚಕ, ಏಕೈಕ ರಕ್ಷಕ. ಆತನ ರಕ್ಷಣೆ ಅಡಿಯಲ್ಲಿ ನಾವೆಲ್ಲರೂ ಸುರಕ್ಷಿತರು. 91ನೇ ಕೀರ್ತನೆ. ನಿಮ್ಮ ಹೋರಾಟ ಅಂಧಕಾರ ಶಕ್ತಿಗಳ ವಿರುದ್ಧ. ನಿನ್ನೆ ನಾವು ಆಲಿಸಿದೆವು, ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ, ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಸೈತಾನನು ನಿಮಗೊಡ್ಡುವ ದ್ವೇಷದ ಅಸ್ತ್ರ ಜಯಿಸಬೇಕು. ನಾವು ಯೋಚನೆ ಮಾಡಿ ಮಕ್ಕಳೇ, ಕರಗಳನ್ನು ಮೇಲೆತ್ತಿದ್ದೀರಿ ದೇವರ ಸನಿಹಕ್ಕೆ, ದೇವರಿಗೆ ಸಮರ್ಪಿಸಿಕೊಂಡು ಯಾರಿಗೆಲ್ಲ ನೀವು ನೋವು ಕೊಟ್ಟಿದ್ದೀರಿ ಅಥವಾ ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ, ಆ ದ್ವೇಷ ಇವತ್ತು ಮುರಿಯಲ್ಪಡಲಿ. ದ್ವೇಷ ಸುಟ್ಟು ಬೂದಿಯಾಗಲಿ ಯೇಸು ನಾಮದಲ್ಲಿ. ದ್ವೇಷದಿಂದ ನನ್ನೊಳಗಡೆ ಬಂದಿರುವ ರೋಗಗಳು, ಹಗೆತನಗಳು, ಮತ್ಸರಗಳು, ಎಲ್ಲ ಥರದ ವೇದನೆಗಳು ಬಿಟ್ಟು ಹೋಗಲಿ. ಎರಡೂ ಕರಗಳನ್ನು ಮೇಲೆತ್ತಿ, ಸೋತು ಹೋಗಬೇಡಿ, ಗಟ್ಟಿಯಾದ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ, 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 ಹಾಲೆಲೂಯಾ. ಜೋರಾಗಿ ಹಾಲಮಾರ ಗಿಬ್ರ ಶಾರ ಬಾಲಕಾರ ಶಂದರಿಯಾರ ಬರ ಹಲ್ಫಾ ಕೋರ ರಾಫ ಹಲ್ದ್ರೀರ ಮಗ ಶರಿಯಾರ ಬರ ಶಮ್ಮ ಅಲ್ಲ ಕಿಂಬಿರಿ. ಪವಿತ್ರ ಆತ್ಮರೇ ಇಳಿದು ಬನ್ನಿರಿ, ಚಲಿಸಿರಿ ದೇಹ ಆತ್ಮ ಮನಸ್ಸಿನಲ್ಲಿ. ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಅರಿವಿನ ಅರ್ಧ ಅರಿವಿಲ್ಲದ ಅವಸ್ಥೆಯಲ್ಲಿ ಇವತ್ತು ಪಾಪ ನಿವೇದನೆ ಮಾಡಲು ಪಶ್ಚಾತ್ತಾಪದ ಕರುಣೆಯನ್ನು ಕರುಣಿಸಿರಿ. ಈ ಮಕ್ಕಳ ಮೇಲೆ ನಿಮ್ಮ ಕೃಪೆ ಇಳಿದು ಬರಲಿ. ಕರ್ನಾಟಕದಿಂದ ವಿವಿಧ ಕಡೆಗಳಿಂದ ಬಂದ ಕುಟುಂಬೋತ್ಸವಕ್ಕೆ ಬಂದಿರುವ ನನ್ನ ಸಹೋದರ ಸಹೋದರಿಯರ ಅಭಿಷೇಕಗೊಳ್ಳಲಿ. ಇದೋ ಈ ದಿನ ಇಲ್ಲಿ ಆಶೀರ್ವಾದದ ಸುರಿಮಳೆಯಾಗಲಿ. ಈ ಕುಟುಂಬೋತ್ಸವ ಮರೆಯಲಾರದ ಕುಟುಂಬೋತ್ಸವವಾಗಲಿ. ಹೊಸ ಶಕ್ತಿಯನ್ನು ಕುಟುಂಬಗಳು ಪಡೆದು ನಮ್ಮ ಕರ್ನಾಟಕದ ಧರ್ಮ ಕೇಂದ್ರಗಳಲ್ಲಿ, ವಿವಿಧ ಧರ್ಮ ಕೇಂದ್ರಗಳಲ್ಲಿ ಹೊಸ ಶಕ್ತಿಯನ್ನು ಇವರು ಪಡೆಯಲಿ. ಎಲ್ಲ ದ್ವೇಷದ ಆತ್ಮ, ಅಂಧಕಾರದ ಆತ್ಮ, ಸೈತಾನನೇ ತೊಲಗು. ಇಲ್ಲಿಂದ ಹೇಳಿದ ಹಾಗೆ ಸೈತಾನನ ಅಟ್ಟಹಾಸಗಳು ಬೇರು ಸಮೇತ ಕಿತ್ತೆಸೆಯುತ್ತೇನೆ. ಲೂಸಿಫೇರನಿಗೆ ನಮ್ಮ ಮೇಲೆ ಅಧಿಕಾರವಿಲ್ಲ. ದ್ವೇಷ ಪಾಪದ ಆತ್ಮಕ್ಕೆ ನಮ್ಮ ಮೇಲೆ ಅಧಿಕಾರ ಇಲ್ಲ. ಯೇಸುವಿನ ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತ, ಅದರ ಆಶೀರ್ವಾದ ಹರಿಯಲಿ. ಎಲ್ಲ ಮಕ್ಕಳು ಕುಟುಂಬೋತ್ಸವದ ಅಭಿಷೇಕಗೊಳ್ಳಲಿ. ತಾರಲಕಮ ಶಂದರಿಯರ ಬರ ಟಚ್, ಅನಾಯಿಂಟ್, ಡೆಲಿವರ್ ಫಾರ್ ಯುವರ್ ಗ್ಲೋರಿ, ಹೀಲ್ ಫಾರ್ ಯುವರ್ ಗ್ಲೋರಿ, ಬ್ಲೆಸ್ ಫಾರ್ ಯುವರ್ ಗ್ಲೋರಿ. ಟಚ್ ಟಚ್. ಪ್ರಭುವೇ ಆಶೀರ್ವಾದ ಯೇಸು ನಾಮದಲ್ಲಿ. ಅಭಿಷೇಕದ ಸುರಿಮಳೆ ಆಗಲಿ. ಸೈತಾನನ ಹಟ್ಟಾಸ, ಭೂತ ಬಾಧಿತ, ರೋಗಿಗೆ ಸೌಖ್ಯ ಕೊಡುವಂತ ಆ ನಾಮದಲ್ಲಿ ಆಶೀರ್ವಾದ ಉಂಟಾಗಲಿ. ಇವತ್ತು ಒಳ್ಳೆ ಪಾಪ ನಿವೇದನೆಗೆ ಪರಿವರ್ತನೆ, ಪಶ್ಚಾತ್ತಾಪದ ಕರುಣೆ ಮಕ್ಕಳಿಗೆ ಸಿಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಕೊಡಿ ಜೋರಾಗಿ. ಇಬ್ಬಿಬ್ರು ಮುಖಾಮುಖಿಯಾಗಿ ನಿಲ್ಲಿ. ಇಬ್ಬಿಬ್ರು ಮುಖಾಮುಖಿಯಾಗಿ ನಿಲ್ಲಿ ಬೇಗ. ಇಬ್ಬಿಬ್ರು, 2 ಆಫ್ ಯು ಮುಖಾಮುಖಿಯಾಗಿ. ಇಬ್ರು ಇಲ್ಲ ಜಾಯಿನ್ ಮಾಡಿ, ಇಲ್ಲ 3 ನಿಲ್ಲಿ, ನೋ ಪ್ರಾಬ್ಲಮ್. ಇಬ್ರು ಇಲ್ಲ ಬೇರೆ ಕಡೆ ಯಾರಾದರೂ, ಇಬ್ರು ಇಲ್ಲ ಅಂದರೆ 3 ನಿಲ್ಲಿ. ಒಬ್ರು ಮಂಡಿ ಹಾಕಿ,
ಅದರಲ್ಲಿ ಒಬ್ಬರು ಮಂಡಿ ಹಾಕಿ ಅಥವಾ ಇಬ್ಬರು ಮಂಡಿ ಹಾಕಿ ತಲೆ ಮೇಲೆ ಕೈ ಇಡಿ, ಅವರ ತಲೆ ಮೇಲೆ ಕೈ ಇಡಿ. ಎದ್ದು ನಿಂತವರು ಒಬ್ಬರು ಮಂಡಿ ಹಾಕಿ ಅವರ ತಲೆ ಮೇಲೆ ಕೈ ಇಡಿ, ಅವರ ಮುಂದೆ ಇದ್ದವರ ತಲೆ ಮೇಲೆ ಕೈ ಇಡಿ. ಕೂತ್ಕೊಳ್ಳಿಕ್ಕೆ ಮಂಡಿ ನೋವಿದ್ರೆ ಚೇರಲ್ಲಿ ಕೂತ್ಕೊಂಡ್ಬೇಡಿ, ತೊಂದರೆ ಇಲ್ಲ. ಈಗ ವಿಶೇಷವಾಗಿ ಕ್ಷಮೆಯ ಪ್ರಾರ್ಥನೆ ನಾವು ಮಾಡ್ತಾ ಇದ್ದೀವಿ. ತಲೆ ಮೇಲೆ ಕೈ ಇಡಿ. ನಿನ್ನ ಮುಂದೆ ಇರುವ ವ್ಯಕ್ತಿ, ನೀನು ಯೇಸು ಜಾಗದಲ್ಲಿ ನಿಂತಿದ್ಯಾ? ಯೇಸು ಕ್ಷಮೆ ಕೊಡುವ ದೇವರು, ಅಥವಾ ನಿನಗೆ ಯಾರು ನೋವು ಕೊಟ್ಟಿದ್ದಾರೆ ಅವರು ನಿನ್ನ ಮುಂದೆ ನಿಂತಿದ್ದಾರೆ, ಯೇಸು ಕ್ಷಮಿಸಿದಂತೆ ನೀನು ಕ್ಷಮಿಸು. ನಿನ್ನ ಮುಂದೆ ಮಂಡಿ ಹಾಕಿದವರು ಯೋಚನೆ ಮಾಡಿ, ನೀವು ಯಾರಿಗಾದರೂ ನೋವು ಕೊಟ್ಟಿದ್ದೀರಾ? ಯಾರ ಹೆಸರು ಹಾಳು ಮಾಡಿದ್ದೀರಾ? ಪ್ರತೀಕಾರ, ದ್ವೇಷ, ಅಸೂಯೆ, ಮತ್ಸರ ಇಟ್ಟುಕೊಂಡು ಬಾಳ್ತಾ ಇದ್ದೀರಾ? ಇವತ್ತು ಯೇಸುವಿನಲ್ಲಿ ಕ್ಷಮೆ ಯಾಚಿಸಿ. ಯೇಸು ಸ್ವಾಮಿ ಅವರೊಳಗಡೆ ಈಗೋ ಇರಲಿಲ್ಲ, ಗರ್ವ, ದರ್ಪ, ಅಹಂಕಾರ ಇರಲಿಲ್ಲ, ಸ್ವಾರ್ಥ ಇರಲಿಲ್ಲ. ಅವರು ತಗ್ಗಿಸಿಕೊಂಡ್ರು. ತನ್ನ ಶಿಷ್ಯರ ಮುಂದೆ ಮಂಡಿ ಹಾಕಿದ್ರಂದ್ರೆ ತಗ್ಗಿಸಿಕೊಂಡ್ರು. ಅಂತಹ ಪ್ರೀತಿ ಸರ್ವಶ್ರೇಷ್ಠ ಪ್ರೀತಿ. ಅಂತಹ ಕ್ಷಮೆ ಯಾರೂ ಕೊಡಲು ಸಾಧ್ಯವಿಲ್ಲ. ಯೇಸು ನಾಮದಲ್ಲಿ ನಾವು ಮಂಡಿ ಹಾಕಿದ್ದೀವಿ. ನಿನ್ನ ಹೆಸರು ಹಾಳು ಮಾಡಿದ್ದಾರೆ, ನಿನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ, ಅಥವಾ ನಿನ್ನ ಮೇಲೆ ಅತ್ಯಾಚಾರ, ಅನಾಚಾರ, ದುರಾಚಾರ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಕ್ಷಮಿಸಲಾಗ್ತಾ ಇಲ್ಲ. ಯೇಸುವೆ ನೀವು ಕ್ಷಮಿಸಿದ ಹಾಗೆ ಎದ್ದು ನಿಂತವರು ಅವರಿಗಾಗಿ ಪ್ರೇಯರ್ ಮಾಡಿ, ಕ್ಷಮಿಸೋದು ಶಕ್ತಿ ಕೊಡಿ ಸ್ವಾಮಿ ಅಂತೇಳಿ ಪ್ರೇಯರ್ ಮಾಡಿ. ಯೇಸುವಿನ ಕರುಣೆ ಹಸ್ತ ಅವರ ಮೇಲೆ ಇಳಿದು ಬರಲಿ. ಮಂಡಿ ಹಾಕಿದವರು ಬೆಂಡಾಗಿ ಅವರ ಕಾಲನ್ನು ಮುಟ್ಟಿ, ಅವರ ಪಾದವನ್ನು ಮುಟ್ಟಿ, ಗಟ್ಟಿಯಾಗಿ ತಲೆಯನ್ನು ಬೇಕಾದ್ರೂ ಮುಟ್ಟಿ, ಯೇಸು ಬೆಂಡಾದಾಗೆ ಬೆಂಡಾಗಿ. ಯಾವಾಗ ನಾವು ಬೆಂಡಾಗ್ತೀವಿ, ದ್ವೇಷ ಎಂಡಾಗುತ್ತೆ, ಮುಗಿದೋಗುತ್ತೆ. ಈಗ ಎದ್ದು ನಿಂತವರು ನಿಮ್ಮ ಕರಗಳನ್ನು ಅವರ ಮೇಲೆ ಚಾಚಿ ಅವರಿಗಾಗಿ ಗಟ್ಟಿಯಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಹಾಲೆಲೂಯಾ, ಹಾಲೆಲೂಯಾ. ಕೈ ತೆಗಿಬೇಡಿ, ಅವರ ತಲೆ ಮೇಲೆ ಕೈ ಇಟ್ಟು ಹಾಲೆಲೂಯಾ. ಯೇಸು ನಾಮದಲ್ಲಿ, ಯೇಸು ವಾಕ್ಯ ರಕ್ತ ಶಕ್ತಿಯಲ್ಲಿ ಅಭಿಷೇಕದ ಸುರಿಮಳೆಯಾಗಲಿ. ಯೇಸುವಿನ ಕರುಣೆ ಹರಿಯಲಿ. ದ್ವೇಷದ ಆತ್ಮ ಬೇರು ಸಮೇತ ಕಿತ್ತೆಸೆಯಲ್ಪಡಲಿ. ಸೈತಾನನ ಅಟ್ಟಾಸಗಳು ನಿಷ್ಕ್ರಿಯಗೊಳ್ಳಲಿ. ನಿಮ್ಮ ಮಕ್ಕಳ ದೇಹಾತ್ಮ ಮನಸ್ಸು ಅಭಿಷೇಕವಾಗಲಿ. ಅವರ ಭುಜ ಹಿಡಿದು ಮೇಲೆ ಬಿಸಿ. ಈಗ ಎದ್ದು ನಿಂತವರು ಮಂಡಿ ಹಾಕಿ, ಅವರ ತಲೆ ಮೇಲೆ ಕೈ ಇಡಿ, ಎದ್ದು ನಿಂತವರು ಮಂಡಿ ಹಾಕಿ. ಮಂಡಿ ಹಾಕ್ಲಿಕ್ಕೆ ಆಗದಿದ್ರೆ ಚೇರಲ್ಲಿ ಕೂತ್ಕೊಳ್ಳಿ, ತಲೆ ಮೇಲೆ ಕೈ ಇಡಿ, ಅವರ ಪಾದ ಹಿಡೀರಿ, ಮುಂದೆ ಇರುವ ವ್ಯಕ್ತಿಯ ಪಾದ ಹಿಡೀರಿ. ಯೇಸುವನ್ನು ಯೋಚನೆ ಮಾಡಿ. 12 ಮಂದಿ ಶಿಷ್ಯರ ಪಾದ ಹಿಡಿದ್ರು ಯೇಸು ಸ್ವಾಮಿ. ನಾನು ಪಾದ ಹಿಡಿತೀನಿ, ನನಗೆ ನೋವು ಕೊಟ್ಟವರು, ಅಪಪ್ರಚಾರ ಮಾಡಿ ದುಃಖ ಕೊಟ್ಟವರು, ನನ್ನ ಗಂಡ, ಹೆಂಡತಿ, ಮಕ್ಕಳು ಯಾರೇ ಇರಬಹುದು, ಕುಟುಂಬಸ್ಥರು, ನನ್ನ ತಂದೆ ತಾಯಿ ಮಾತು ಬಿಟ್ಟಿದ್ದೀನಿ ಯೇಸುವೆ. ಅಂದು ದ್ವೇಷ ಅಂದರೆ ಸಾವು. ಜೀವಂತ ಇರುವಾಗ ಸಾಯುವುದು ಬೇಡ. ದ್ವೇಷದ ಆತ್ಮ ಮುರಿಯಲ್ಪಡಲಿ. ಇವತ್ತು ಪಾಪ ನಿವೇದನೆಯಲ್ಲಿ ಬಿಡುಗಡೆ ಉಂಟಾಗಲಿ. ಯೇಸು ನಾಮದಲ್ಲಿ ಅಭಿಷೇಕ ಉಂಟಾಗಲಿ. ನಿಮ್ಮ ದೇಹ, ಆತ್ಮ, ಮನಸ್ಸು, BP, ಶುಗರ್, ಏನೇ ಕಾಯಿಲೆಗಳು ಇದ್ರೂ ಕೂಡ ಅದು ಇವತ್ತು ಪಾಪ ನಿವೇದನೆಯಲ್ಲಿ, ಆರಾಧನೆಯಲ್ಲಿ, ಸ್ವಾರ್ಥೆಯಲ್ಲಿ ಸೌಖ್ಯವಾಗುವಂತಹ ಕಾಲ. ಎಲ್ಲ ದ್ವೇಷಗಳು ಎದ್ದು ನಿಂತವರು ಯೇಸು ನಾಮದಲ್ಲಿ ಅವನಿಗಾಗಿ ಪ್ರಾರ್ಥಿಸಿ. ನಿಮಗೆ ನೋವು ಕೊಟ್ಟವರು, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ರು, ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಬೆಂಡಾಗಿ ಪ್ರಾರ್ಥನೆ ಮಾಡ್ತಿರೋರು, ನಿಮ್ಮ ಒಳಗಡೆ ಇರುವ ದ್ವೇಷದ ಆತ್ಮ ಬಿಟ್ಟು ಹೋಗುವುದಕ್ಕಾಗಿ ಪ್ರಾರ್ಥಿಸಿ. ತಲೆ ಮೇಲೆ ಕೈ ಇಟ್ಟವರು ಗಟ್ಟಿಯಾಗಿ ಅವರಿಗಾಗಿ ಸ್ತುತಿ ಮಾಡಿ ಪ್ರಾರ್ಥಿಸಿ. ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯೇ, ಅವರು ಏನು ಮಾಡ್ತಾರೆ ಅವರು ಅರಿಯರು, ಅವರನ್ನು ಕ್ಷಮಿಸಿರಿ ಅಂತ ಹೇಳಿದ ಹಾಗೆ ಈ ಕ್ಷಣ ನಾನು ನನ್ನ ಮಕ್ಕಳಿಗಾಗಿ ಈ ಕುಟುಂಬೋತ್ಸವದಲ್ಲಿ, ಈ ಡಿವೈನ್ ರಿಟ್ರೀಟ್ ಸೆಂಟರ್ ನೀವು ಆರಿಸಿಕೊಂಡ ಸ್ಥಳದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಪವಿತ್ರ ಆತ್ಮರು ಚಲಿಸಲಿ. ದ್ವೇಷದ ಆತ್ಮ ಬಂಧಿಸಿ ಸುಟ್ಟು ಶಿಲುಬೆ ಪಾದ ಬುಡಕ್ಕೆ ಸಮರ್ಪಿದ್ದೀನಿ. ಎಲ್ಲ ರೋಗ, ಬಾಧೆ, ಪೀಡೆ, ಪಿಚಾಚಿಗಳ ಶಕ್ತಿಗಳು ಬಿಟ್ಟು ಹೋಗಲಿ. ನಾನು ಬೋಧಿಸಿದ ಈ ವಾಕ್ಯಗಳು, ಸುವಾರ್ತೆಯ ವಾಕ್ಯಗಳು ಮಕ್ಕಳಿಗೆ ಆಶೀರ್ವಾದವನ್ನು ತರಲಿ. ಟಚ್, ಬ್ಲೆಸ್, heal for your glory. In the name of Jesus, in the word of Jesus, in the blood of Jesus, bind, rebuke, deliver, anoint them for your glory. ಅವರ ಭುಜವನ್ನು ಹಿಡಿದು ಮೇಲೆ ಎತ್ತಿ ಎಲ್ಲರೂ ಎದ್ದು ನಿಂತು ನನ್ನನ್ನು ನೋಡಿ, ಇಲ್ಲಿ ಬಲಿಪೀಠವನ್ನು ನೋಡಿ, ಯೇಸುವನ್ನು ನೋಡಿ, 2 ಕರಗಳನ್ನು ಹೀಗೆ ಮುಂದೆ ಚಾಚಿ, ಯೇಸುವೆ, ಇಂದು ಒಳ್ಳೆಯ ಪಾಪ ನಿವೇದನೆ ಮಾಡಲು, ನಿನ್ನೆ ಪಾಪ
ಪಾಪ ನಿವೇದನೆ ಮಾಡಲು ನಮಗೆ ಕೊಟ್ಟ ಆ ವಿಷಯಗಳನ್ನು ಧ್ಯಾನಿಸಿ ಬರೆದು ಒಳ್ಳೆಯ ಪಾಪ ನಿವೇದನೆ ಮಾಡಲು ನನ್ನ ಕೈಗಳನ್ನು ಅಭಿಷೇಕಿಸಿರಿ. ನಿಮ್ಮ ದಿವ್ಯ ಶಕ್ತಿ ಈ ಶಿಲುಬೆಯಿಂದ ನನ್ನೊಳಗಡೆ ಇಳಿಯಲಿ. ಪಾಪ ನಿವೇದನೆಗೆ ಹೋಗುವಾಗ ಯಾವ ಪಾಪಗಳನ್ನು ಮುಚ್ಚು ಮರೆ ಮಾಡದೆ ಹೇಳಿಕೊಳ್ಳಲು ಶಕ್ತಿ ನೀಡಿರಿ. ಎರಡು ಕರಗಳನ್ನು ತಲೆಯ ಮೇಲೆ ಇಡಿ. ಇವತ್ತು ಪಾಪ ನಿವೇದನೆ ಹೋಗುವಾಗ ಮೆಮೊರಿ ಲಾಸ್ ಆಗಬಾರ್ದು. ಎಲ್ಲ ಪಾಪಗಳು, ಮುಚ್ಚಿಟ್ಟ ಪಾಪಗಳು ಎಲ್ಲವನ್ನು ಒಂದು ಸರಿ ಹೇಳಿ ಮತ್ತೆ ಮಾಡದಿದ್ರೆ ಹೇಳಬೇಡಿ. ಕ್ಷಮೆ ಕೊಟ್ಟರೆ ಅದನ್ನು ಹೇಳಲಿಕ್ಕೆ ಹೋಗಬೇಡಿ. ಯಾವುದೇ ಮುಚ್ಚಿಟ್ಟ ಪಾಪನೂ ಕೂಡ ಹೇಳಬೇಕು. ಪವಿತ್ರ ಆತ್ಮರು ನಿಮಗೆ ಶಕ್ತಿ ಕೊಡ್ತಾರೆ. ನಿಮ್ಮ ತಲೆ ಒಳಗಡೆ ಪವಿತ್ರ ಆತ್ಮರು ಜ್ಞಾನ ಕೊಡ್ತಾರೆ. ಭಯ ಸೈತಾನನಿಗೆ ಅಧಿಕಾರವಿಲ್ಲ. ಗುರುಗಳು ಏನು ಇಚ್ಛಿಸ್ತಾರೆ, ಯಾರೇನು ಇಚ್ಛಿಸ್ತಾರೆ ಹೇಳಬೇಡಿ. ಈ ಸ್ಥಳ ಬಿಡುಗಡೆಯ ಸ್ಥಳ. ಪಾಪ ನಿವೇದನೆ, ರೋಗ ಸೌಖ್ಯ, ಬಿಡುಗಡೆ. ಅಲ್ಲಿ ಸೈತಾನನ ಹಟ್ಟಾಸಗಳಿಂದ ಬಿಡುಗಡೆ ಸಿಗುತ್ತೆ. ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಕ್ಷಮೆಯ ಬಗ್ಗೆ ಬೋಧಿಸಿದ್ದೇನೆ. ಇಲ್ಲಿ ಪಶ್ಚಾತ್ತಾಪದ ಬಗ್ಗೆ, ಪಾಪದ ಬಗ್ಗೆ, ಆಜ್ಞೆಗಳ ಬಗ್ಗೆ ಬೋಧಿಸಿದ್ದೀವಿ. ಅದೆಲ್ಲ ನೆನಪಿಗೆ ತಂದುಕೊಂಡು ನಾವು ನಿನ್ನೆ ಕೊಟ್ಟ ಶೀಟ್ ಆಧಾರ ಪ್ರಕಾರ ಈ ಮಕ್ಕಳೆಲ್ಲರೂ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಲು ಮನೋನೇತ್ರಗಳನ್ನು ತೆರೆಯಿರಿ. ಇವರ ಮನಸ್ಸಿನಲ್ಲಿ ಆತ್ಮರ ಶಕ್ತಿ ಇಳಿದು ಬರಲಿ. ಟಚ್ ಇನ್ ಜೀಸಸ್ ನೇಮ್ ಐ ಪ್ರೇ. ಆಮೆನ್, ಆಮೆನ್, ಆಮೆನ್.